ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಮೃತಂಗಮಯ. ಓಂ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಓಂ ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯತೆ ಸರ್ವವಿಘ್ನೋಪಶಾಂತಯೇ. ಓಂ ಗುರುವೇ ಸರ್ವಲೋಕಾನಾಂ ವಿಜಿಷೇ ಭವರೋಗಿಣಾಂ ನಿಧಿಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಿಯೇ ನಮಃ. ಓಂ ಪೂರ್ಣಮದಃ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ನಮಃ ಶಿವಾಯ. ಸಿದ್ಧ ಸದ್ಗುರು ಪಾದಾಬ್ಜಂ ಜನನಿ ಜನಕಸ್ತಥಾ ತತ್ವೋಪದೇಶ ಕರ್ತಾರಂ ನತ್ವಾ ಭಕ್ತಿ ಪುರಸ್ವರಂ. ಜ್ಞಾನ ಸಿದ್ಧಂ ತಪಸ್ಸಿದ್ಧಂ ಸರ್ವಸಿದ್ಧಂ ಶಿವಪ್ರದಂ ಸ್ವಯಂ ಸಿದ್ಧಂ ಅಹಂ ವಂದೇ ಸಿದ್ಧಾರೂಢಯತೀಶ್ವರಂ ಸಿದ್ಧಾರೂಢಯತೀಶ್ವರಂ. ಓಂ ನಮಃ ಶಿವಾಯ. ಬೆಳಗಿನ ಜಾವದ ಸತ್ಸಂಗದಲ್ಲಿ ಪರಮ ಪೂಜ್ಯರು ಲೋಕವನ್ನು ಉದ್ಧರಿಸಲು ಅವತರಿಸಿದ ಶಿವನ ಅವತಾರಿ ವೇದಾಂತ ಸಾರ್ವಭೌಮ ಜಗದ್ಗುರು ಸಿದ್ಧಾರೂಢಾಚಾರ್ಯ ಪಾದಗಳಿಗೆ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಬಸವಾದಿ ಶರಣರಿಗೂ ದಾಸ ಪರಂಪರೆಗೂ ಸದ್ಗುರುನಾಥನಲ್ಲಿಯೂ ಕೂಡ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸಿ ಈ ಒಂದು ಬೆಳಗಿನ ಜಾವದ ಆನ್ಲೈನ್ ಸತ್ಸಂಗದಲ್ಲಿ ಆಗಮಿಸಿದ ಪುಣ್ಯಾತ್ಮರೇ, ಧನ್ಯಾತ್ಮರೇ, ಪಾವನಾತ್ಮರೇ, ಮಾತೆಯರೇ ತಮ್ಮೆಲ್ಲರ ಪಾದಗಳಿಗೆ ಕೂಡ ಅಣಿ ಹೆಚ್ಚಿ ನಮಸ್ಕರಿಸಿ ಈ ಸತ್ಸಂಗದೊಳಗ ಪ್ರವೇಶವಾಗೋಣ. ಆತ್ಮೀಯರೇ, ಈ ಒಂದು ಕೈವಲ್ಯ ಪದ್ಧತಿ ಎಂಬ ಶ್ರೇಷ್ಠವಾದ ಗ್ರಂಥವನ್ನ ನಿಜಗುಣ ಆರ್ಯರಿಂದ ವಿರಚಿತವಾದ ಈ ಕೈವಲ್ಯ ಪದ್ಧತಿಯ 4 ಸ್ಥಳಕ್ಕೆ ಟೀಕಾ ತಾತ್ಪರ್ಯವನ್ನು ಬರೆದಂತ ಚಿಕ್ಕ ರಾಮಾನುಜರ ಪಾದಗಳಿಗೂ ಕೂಡ ಇಲ್ಲಿ ನಮಸ್ಕರಿಸಿ ಈ ಒಂದು ಕೈವಲ್ಯ ಪದ್ಧತಿಯ 3 ಸ್ಥಳಗಳನ್ನ ನೀವು ಚರ್ಚೆ ಮಾಡ್ಕೋತ ಬಂದೇವಿ. 3 ಶಿವಕಾರುಣ್ಯ, ಜೀವ ಮತ್ತು ನೀತಿಯನ್ನ ಇಲ್ಲಿ 3 ಸ್ಥಳದಿಂದ ನಮ್ಮಲ್ಲಿರುವಂತ ಮಲದೋಷಗಳನ್ನ ಕಳ್ಕೊಳಕ, ಅನಂತ ಜನ್ಮದಲ್ಲಿರುವಂತ ಮಲದೋಷಗಳನ್ನ ಪಾಪ ದೋಷಗಳನ್ನ ಕಳ್ಕೋಕ 3 ಸ್ಥಳಗಳಿಂದ ನಾವು ಮಲದೋಷಗಳನ್ನು ಕಳೆದುಕೊಂಡು ಈಗ ಇನ್ನೊಂದು 2ನೇ ಸ್ಥಳ ಯಾವುದಪ್ಪ ಅಂದ್ರೆ ಯೋಗ ಪ್ರತಿಪಾದನ ಸ್ಥಳ. ಇದು ಒಂದೇ ಯೋಗದಿಂದ ವಿಕ್ಷೇಪ ದೋಷಗಳನ್ನ ಅಂದ್ರೆ ಚಂಚಲತೆ ಮನಸ್ಸಿನಲ್ಲಿರುವ ದೋಷಗಳನ್ನು ಕಳ್ಕೊಳಕ, ಇಲ್ಲಿ ವಿಕ್ಷೇಪ ದೋಷಗಳನ್ನ ಕಳ್ಕೊಳಕ ಯೋಗ ಪ್ರತಿಪಾದನ ಸ್ಥಳ ಹೇಳ್ಕೋತ ಬಂದಾರ. ಇನ್ನ ಜ್ಞಾನವನ್ನ ಮುಂದೆ ಸದ್ಗುರುನಾಥ ಆವರಣ ದೋಷದಿಂದ ಆ ಮಲದೋಷ, ವಿಕ್ಷೇಪ ದೋಷ, ಆವರಣ ದೋಷಗಳನ್ನ ಕಳ್ಕೊಂಡು ಸಾಧನೆ ಚತುಷ್ಟಯ ಉಳ್ಳವನಾಗಿ ಜ್ಞಾನಕ್ಕೆ 4 ಸಾಧನೆ ಚತುಷ್ಟಯ ಉಳ್ಳವರಿಗೆ ವೇದಾಂತದ ಮಹತ್ವ ಸಾರ ಗುರ್ತಾಗ್ತದ. ವೇದಗಳಲ್ಲಿ ಹೇಳಿದ ಅಂತ್ಯಭಾಗ ಕೊನೆಗೆ ಏನ್ ತಿಳಿಸ್ತದ ನಮಗ ಜೀವ ಬ್ರಹ್ಮರ ಏಕತ್ವವನ್ನು ಬೋಧಿಸುವುದೇ ವೇದಾಂತದ ಸಾರದ ಉದ್ದೇಶದ. ನಾವು ಏನೋ ಜೀವಿಯಾಗಿ ಈ ಶರೀರ ನಾನಂದು ಈ ಶರೀರಕ್ಕೆ ಸಂಬಂಧಪಟ್ಟು ಎಲ್ಲಾ ಕುಲ ಜಾತಿ ನಾಮಗಳನ್ನ ತಿಳ್ಕೊಂಡು ನಾವು ಏನಾಗಿವಿ ಆ ದುಃಖಿಯಾದ ಸಂಬಂಧ ಹುಟ್ಟು ಸಾವುಕೊಳಪಟ್ಟು ಸಂಬಂಧ ಇಲ್ಲಿ ದಯಾಮದಯಾದ ಸದ್ಗುರು ಇಲ್ಲಿ ಸಿದ್ಧಾರೂಢರ ನಮ್ಮೆಲ್ಲರಿಗೂ ತಿಳಿಸುವುದಕ್ಕಾಗಿ ಅನೇಕ ರೀತಿಯಿಂದ ಇಲ್ಲಿ ಶಿವನನ್ನ ಸ್ಮರಿಸ್ರಿ, ಶಿವನಾಮ ಸ್ಮರಣೆಯನ್ನು ನುಡಿರಿ ಅನ್ನುವಂತ ಉದ್ದೇಶ ಇಟ್ಕೊಂಡು ನಮ್ಮಲ್ಲಿ 5ರಿಂದ 6 ತನ ಎಲ್ಲರೂ ನಾಮಸ್ಮರಣೆ ನುಡಿತಾರ. ಇದರಿಂದ ದೊಡ್ಡದೊಂದು ಶಕ್ತಿ ಆಗ್ತದ. ನಮ್ಮಲ್ಲಿ ಅಂತಃಕರಣದೊಳಗ ಪರಮಾತ್ಮನ ನೆಲೆ ಊರ್ತದ ಅನ್ನುವಂತ ಉದ್ದೇಶ ಇಟ್ಕೊಂಡು 1 ತಾಸ ಶಿವಕಾರುಣ್ಯ ಜೀವನಲ್ಲಿ ಇರುವಂತ ದೋಷಗಳನ್ನು ಕಳ್ಕೊಳಕ್ಕೆ ಎಲ್ಲರೂ ಕೂಡ ನಮ್ಮಲ್ಲಿ
ಓಂ ನಮ ಶಿವಾಯ ಗ್ರೂಪದೊಳಗ ಬಹಳ ಮಂದಿ ಸಾಧನೆ ಮಾಡ್ತಾರ. ನಾನು ಯಾವಾಗಲೂ ಕೂಡ ಈ ಜೀವನದಲ್ಲಿರುವಂತ ಹೇಯವನ್ನ ಕಂಡು, ಈ ಸಂಸಾರದಾಗ ದೋಷಗಳನ್ನ ಕಂಡು ನಾನು ಯಾವಾಗಲೂ ಪರಮಾತ್ಮನ್ ಚಿಂತನೆ ಒಳಗಿರ್ತೇನೆ ಅಂತ ಬಹಳ ಮಂದಿ ಹೇಳ್ತಾರ. ನಾವು ಮೊದಲ ದೇಹಾದಿ ಬುದ್ಧಿ ಇಟ್ಟುಕೊಂಡು ಸಂಸಾರ ಮಾಡ್ತಿದ್ದೀವಿ. ಈಗ ಆತ್ಮ ಬುದ್ಧಿ ಮಾಡಿದಾಗ ನಮಗೆ ಎಷ್ಟೋ ಒಂದು ದುಃಖ ಸುಖ ಮಾನ ಆದ್ರೂ ಕೂಡ ಸಮನಾಗಿ ಬಾಳುವಂತ ಶಕ್ತಿ ಬಂದದಂತೇಳಿ ನಮ್ ಗ್ರೂಪ್ ನ ಫೋನ್ ಹಚ್ಚಿ ಹೇಳ್ತಾರ. ಇದು ಯಾವ ಪುಣ್ಯ ಅಂದ್ರ ಆ ಸಿದ್ಧಾರೂಢರ ಕೃಪಾ ಆಶೀರ್ವಾದದಿಂದ ಮಲದೋಷ ವಿಕ್ಷೇಪ ದೋಷಗಳನ್ನ ಈಗ ವಿಕ್ಷೇಪ ದೋಷ ಕಳ್ಕೊಳಕ ಯೋಗ ಅಂದ್ರ ಅಲ್ಲಿ ಹರಿದಾಡುವ ಮನಸ್ಸನ್ನ ಸ್ಥಿತಿ ಮಾಡಕ, ಇಲ್ಲಿ ಯಮನೇಮ ಆಸನಗಳನ್ನ ಧ್ಯಾನ ಸಮಾಧಿಗಳನ್ನ ಮಾಡಕ ಒಂದು ಯೋಗ ಒಳ್ಳೆ ಸ್ಥಳ ಅನ್ನುವಂಥದ್ದನ್ನ ನಾವು ಚರ್ಚೆ ಮಾಡ್ಕೋತ ಹೊಂಟೇವಿ. ಇಲ್ಲಿ ಯೋಗ ನಿನ್ನೆ ದಿವಸ ಒಂದನೇ ಪದವನ್ನ ನೀವು ಯೋಗದೊಳಗ ಒಂದನೇ ಪದ್ಯವನ್ನ ನೋಡ್ಕೊಂಡು ಬಂದೀವಿ. ಈಗ ಎರಡನೇ ಪದ್ಯದೊಳಗೆ ಏನ್ ಹೇಳ್ತಾರ ಅನ್ನುವಂಥದ್ದನ್ನ ವಿಚಾರ ಮಾಡಿದಾಗ ಇಲ್ಲಿ ಎರಡನೇ ಪದ ಯೋಗ ಪ್ರತಿಪಾದನ ಸ್ಥಳದೊಳಗ ಯೋಗಿಗೆ ಸಕಲ ಸಂಸಾರ ಸಂಗವದಿಲ್ಲವಾಗಿ ತಿಳಿವರಿದು ಖುಷಿ ನೋಡು ರಮಣಿ. ರಮಣಿ ಅಂದ್ರೆ ಇಲ್ಲಿ ಇಚ್ಛಾಶಕ್ತಿಯೇ. ಇಲ್ಲಿ ನೋಡು ಅನ್ನುವಂಥದ್ದನ್ನ ಇಲ್ಲಿ ಯೋಗಿ ಆದವಗೂ ಕೂಡ ಇದು ಅವನಿಗೂ ಕೂಡ ಸಂಸಾರ ಅದ ನೋಡು ಇಲ್ಲ ಅನ್ನುವಂಥದ್ದು ನೀ ಏನ್ ತಿಳ್ಕೊಂಡಿಯಲ್ಲ, ಯೋಗಿಗೆ ಸಂಸಾರ ಇಲ್ಲ ಅಂತ ಹೇಳಿಲ್ಲ, ಅವನಿಗೂ ಅದ ನೋಡು ಅನ್ನೋ ರಮಣೆ ಅಂತ ಹೇಳಿದೆ. ಇಚ್ಛಾಶಕ್ತಿಯೇ ಅಂದ್ರೆ ಇಲ್ಲಿ ಜ್ಞಾನ ಶಕ್ತಿ ಏನ್ ಮಾಡ್ತದ, ಇಚ್ಛಾಶಕ್ತಿ ಹೇಳ್ತದ, ಇಚ್ಛಾಶಕ್ತಿ ಕೇಳ್ತದ. ಯೋಗಿಯೂ ಕೂಡ ಸಂಸಾರ ಅದಂತಿರಲ್ಲ ಹೆಂಗದ ಅನ್ನುವಂಥದ್ದನ್ನ ಇಲ್ಲಿ ಪ್ರಶ್ನೆ ಮಾಡಿದಾಗ ಇಲ್ಲಿ ಅದನ್ನ ಹೇಳ್ಕೋತ ಹೋಗ್ತಾರ. ರಮಣಿ ಅಂದ್ರೆ ಎದೆ ಇಚ್ಛಾಶಕ್ತಿಯೇ, ಯೋಗಿಗೆ ಅಂದ್ರೆ ಯೋಗೀಶ್ವರನಿಗೂ ಕೂಡ ಯಾವತ್ತು ಸಂಸಾರ ಸಂಘವಂದ್ರೆ ಪ್ರಪಂಚಕ ವಿಷಯ ಸಮೃದ್ಧಿಯು ಅದಿಲ್ಲವಾಗಿ ತಿಳಿದವರು, ಅದು ಇಲ್ಲವೆಂದು ಅರಿಯುವರು. ಅದು ಯೋಗಿ ಎದೆ ಸಂಸಾರ ಅದ ಇರುವುದಿಲ್ಲ ಅಂತ ಹೇಳ್ತಾರಲ್ಲ. ಆದ್ರೆ ಅವ ಪ್ರಪಂಚದಾಗಿದ್ದನು ಕೂಡ ಹೆಂಗ ಈ ಸಂಸಾರದೊಳಗಿದ್ದು ಯೋಗವನ್ನೇ ಹೆಂಗ್ ಮಾಡ್ತಾನ ಅನ್ನುವಂಥದ್ದನ್ನ ತಿಳ್ಸಕ. ಮತ್ತೆ ನಾವು ಪ್ರಪಂಚಿಕರದೇವಿ. ಬಹಳ ಮಂದಿ ಎಲ್ಲಾ ಕಾಲಕ್ಕೆ ಎಲ್ಲೋ ಒಬ್ಬರು ಬೆರಳೆಣಿಕೆ ಅಂತವ್ರು ಸನ್ಯಾಸಿಗಳು ಸಾಧುಗಳು ಅದನ್ನ ಯೋಗವನ್ನ ಮಾಡ್ಕೊಂಡು ಅವರು ಆ ಸಾಧನೆಯನ್ನು ಗುರಿ ಮುಟ್ತಾರ. ಆದ್ರೆ ನಾವು ಪ್ರಪಂಚಕರಿಗೂ ಕೂಡ ಪ್ರಪಂಚದಾಗಿದ್ದು ಯೋಗವನ್ನೇ ಹೆಂಗ್ ಮಾಡ್ಬೇಕು ಅನ್ನುವಂಥದ್ದನ್ನ ಒಂದು ವಿಚಾರದಿಂದ ಇದು ಒಂದು ಯೋಗನೇ ಅನ್ನುವಂಥದ್ದನ್ನ ತಿಳಿಸ್ಕೊಡ್ತಾರ. ಪ್ರಪಂಚನೂ ಒಂದು ಯೋಗನೇ ಹೆಂಗ ಅನ್ನುವಂಥದ್ದನ್ನ ಇಲ್ಲಿ ಅವರು ಪ್ರಶ್ನೆ ಮಾಡಿದಕ್ಕೆ ಉತ್ತರ ಹೇಳ್ಕೋತ ಹೋಗ್ತಾರೆ. ಇಲ್ಲಿ ನೋಡು ವಿಚಾರ ಮಾಡು ರಮಣಿ ಅನ್ನುವಂಥದ್ದನ್ನ ಇಲ್ಲಿ ಕೇಳಿ ಯೋಗೀಶ್ವರನಿಗೂ ಕೂಡ ಸಂಸಾರ ಇರುವುದೇ ಇಲ್ಲ ಎಂದು ಲೋಕದವರು ತಿಳಿಯುತ್ತಾರೆ. ಯೋಗೀಶ್ವರನಿಗೆ ಸಂಸಾರ ಇರುವುದಿಲ್ಲ ಎಂದು ಲೋಕದವರು ತಿಳಿಯುತ್ತಾರೆ. ಹಾಗೆ ತಿಳಿಯುವುದು ಸುಳ್ಳು. ವಿಚಾರ ಮಾಡಿ ನೋಡಲು ಎಂದು ಉತ್ತರವನ್ನು ಹೇಳುತ್ತಾರೆ. ಉತ್ತರವನ್ನು ಹೇಳಬೇಕಾದ್ರೆ ಯಾರಾದ್ರೂ ಇದಕ್ಕೆ ಪ್ರಶ್ನೆ ಮಾಡಿರ್ಲಿಕ್ಕೆ ಬೇಕು. ಅಂದ್ರೆ ಇದಕ್ಕೆ ನಾವ್ ಇಟ್ಟೋತಾನೆ ಇಚ್ಛಾಶಕ್ತಿ ಏನ್ ಪ್ರಶ್ನೆ ಮಾಡ್ಲು, ಯೋಗಿಗಳಿಗೆ ಎಲ್ಲಿ ಸಂಸಾರ ಇರ್ತದ, ಅವ್ರು ಆರಾಮ್ ಇರ್ತಾರ ಅನ್ನುವಂಥದ್ದನ್ನ ಇಲ್ಲಿ ಕೇಳಿದಾಗ ಅವರು ಕೂಡ ಈ ಪ್ರಪಂಚವನ್ನ ಹೆಂಗ ಯೋಗದೊಳಗೆ ತೊಡಗಿಸಿರ್ತಾರ ಅನ್ನುವಂದನ್ನ ತಿಳ್ಸಕ ಇಲ್ಲಿ ಇಚ್ಛಾಶಕ್ತಿನನ್ನ ಮಾಡ್ಕೊಂಡು ಇಲ್ಲಿ ಜ್ಞಾನ ಶಕ್ತಿ ಉತ್ತರ ಹೇಳ್ಕೋತ ಹೋಗ್ತಾರ. ಇಲ್ಲಿ ಹೆಂಗಪ್ಪ ಅಂದ್ರ ಪ್ರಶ್ನೆ ಮಾಡತಕ್ಕವ್ರು ಯಾರು ಎಂದರೆ ಯಾರಿಗೆ ತಿಳಿದುಕೊಳ್ಳಬೇಕೆಂಬ ಇಚ್ಛೆ ಉಂಟು, ಯಾರಿಗೆ ಇದನ್ನ ತಿಳ್ಕೊಳ್ಬೇಕೆಂಬ ಇಚ್ಛೆ ಉಂಟು ಅವ್ರು ಪ್ರಶ್ನೆ ಮಾಡುತ್ತಾರೆ. ಯಾರಿಗೆ ಅದರ ಜ್ಞಾನ ಉಂಟು ಅವರು ಹೇಳುತ್ತಾರೆ. ಅಂದ ಮೇಲೆ ಪ್ರಶ್ನೆ ಮಾಡಂತವಳು ಇಚ್ಛಾಶಕ್ತಿ, ಹೇಳತಕ್ಕವನು ಜ್ಞಾನ ಶಕ್ತಿ ಅಂದಾಯ್ತು. ಅಂದರೆ ಜ್ಞಾನ ಶಕ್ತಿ ಇಚ್ಛಾಶಕ್ತಿಯನ್ನು ಕುರಿತಿಲ್ಲಿ ಹೇಳುತ್ತಾಳೆಂಬ ಭಾವವು ಅನ್ನುವಂಥದ್ದನ್ನ ಇಲ್ಲಿ ನಮಗ ಪ್ರಶ್ನೆ ಬತ್ತಿದು. ಯೋಗಿಗಳಿಗೆ ಸಕಲ ಸಂಸಾರ ಸಂಘವಿಲ್ಲವಾಗಿ ತಿಳಿದವರು ಖುಷಿ ನೋಡು ರಮಣಿ ಅಂತ ಹೇಳ್ತಾರಲ್ಲ, ಇಚ್ಛಾಶಕ್ತಿ ಹಿಂಗ್ ಸುಳ್ಳು ಅಂತ ಹೇಳ್ತಾರಲ್ಲ, ಹೆಂಗ್ ಸಂಸಾರದ ಕೇಳಿದೆ ನಾ ಹೇಳ್ತೀನಿ ಅನ್ನುವಂಥದ್ದನ್ನ ಅವ್ರು ಹೇಳ್ಕೋತ ಹೋಗ್ತಾರ. ಇನ್ನ ಹೆಂಗಪ್ಪ ಅಂದ್ರ ಇನ್ನು ಯೋಗಿ ಆದವನಿಗೆ ಬ್ರಹ್ಮ ವಿದ್ಯೆ ಎಂಬ ಹೆಂಡತಿ ಉಂಟು. ಇಲ್ಲಿ ಯೋಗಿ ಏನೈತಪ್ಪ ಅಂದ್ರ ಬ್ರಹ್ಮ ವಿದ್ಯೆ ಏನೈತಲ್ಲ, ಬ್ರಹ್ಮ ವಿದ್ಯೆ ಅಂದ್ರೆ ಏನು, ಇಲ್ಲ ಒಳ್ಳೊಳ್ಳೆ ಬ್ರಹ್ಮ ಅಂದ್ರೆ ಏನು ತಿಳಿಯುವುದೇ ಬ್ರಹ್ಮ ವಿದ್ಯೆ. ಬ್ರಹ್ಮ ಯಾರಂದ್ರ ಎಲ್ಲರ ಅದಾರನು ಹೊರಗದಾರನು ಅಂತೇಳಿ ಏನ್ ವಿಚಾರ ಮಾಡುದ್ರಿಂದ ಎಲ್ಲವನ್ನ ವಿಚಾರ ಮಾಡುದ್ರಾಗ ಬ್ರಹ್ಮನು ಒಬ್ಬನೇ ಅದಾನ, ಅವನು ಎಲ್ಲರೊಳಗೂ ಅದಾನ. ನಾನು ಬ್ರಹ್ಮನೇ ಇದ್ದೀನಿ ಅನ್ನುವಂತ ತಿಳಿವಳಿಕೆ ನಮ್ಗೆ ವಿಚಾರಕ್ಕೆ ಬತ್ತು ಅಂದ್ರ
ನಮ್ಗೆ ಏನ್ ವಿಚಾರ ಆಗ್ಯದ, ಬ್ರಹ್ಮ ಒಬ್ಬ ಬ್ಯಾರೆ, ನಾನೊಬ್ಬ ಬ್ಯಾರೆ. ಬ್ರಹ್ಮ ಮ್ಯಾಗ ಕೈಲಾಸದಾಗ ಅದನ, ಎಲ್ಲೋ ಅದಾನ, ನಾನೊಬ್ಬ ಜೀವಿ ಅದೀನಿ ಅಂತ ಏನ್ ತಿಳ್ಕೊಂಡಿಲ್ಲ. ಬ್ರಹ್ಮ ಕೊಡವ, ನಾ ಬೇಡವ. ಬ್ರಹ್ಮ ಎಲ್ಲದಕ್ಕೂ ಅವ ಸರ್ವಜ್ಞ ಅದನ, ನಾ ಕಿಂಚಿತ್ ತತ್ವ ಅದನ. ಅವ ಎಲ್ಲ ತಿಳಿದವ ಅದನ, ಅಜ್ಞಾನಿ ಅದೀನಿ ಅಂತೇನ್ ತಿಳ್ಕೊಂಡೇವಲ್ಲ. ಇದನ್ನ ತಿಳ್ಸಕ ನೀನು ಅಜ್ಞಾನಿ ಅಲ್ಲಪ್ಪ, ಒಬ್ಬನೇ ಬ್ರಹ್ಮ. ಅವ ಎಲ್ಲರೊಳಗೂ ಪರಿಪೂರ್ಣ ಅದಾನ, ಎಲ್ಲಾ ಜೀವರಾಶಿಯೊಳಗೂ ಅದಾನ, ಎಲ್ಲಾ ದೇಶದಾಗೂ ಅದಾನ, ಎಲ್ಲಾ ವಸ್ತುವಿನೊಳಗೂ ಅದಾನ, ಮತ್ತವ ಎಲ್ಲಾ ಕಾಲದಾಗನು ಇದಾನ. ಅಂದ್ರೆ ನೀನು ಏನಾಯ್ತು, ಎಲ್ಲಾ ಕಾಲದಾಗೂ ನೀನದಿ ಮತ್ತು ಎಲ್ಲಾ ವಸ್ತುದೊಳಗೂ ನೀನದಿ ಅಂತೇಳಿ ಅರ್ಥ ಆಯ್ತು. ನಾವ್ ಹಿಂದಕ ರಾಮನ್ ಕಾಲಕ್ಕೂ ಇದ್ದವ್ರಿ, ಕೃಷ್ಣನ್ ಕಾಲಕ್ಕೂ ಇದ್ದವ್ರಿ, ಈಗ ಮೋದಿ ಕಾಲಕ್ಕೂ ನಾವ್ ಇದ್ದವ್ರಿ. ಅಂದ್ರೆ ಇಲ್ಲಿ ಏನಾಯ್ತು ಅಂದ್ರ, ಈ ಶರೀರಗಳು ಬ್ಯಾರೆ ಬ್ಯಾರೆ ಇದ್ರು ಕೂಡ ನಾನು ಏನದಿಲ್ಲ ಆತ್ಮ, ನಾನು ಈ ಎಲ್ಲಾ ಕಾಲದಾಗೂ ಇದ್ದವನೇ. ಇಲ್ಲಿ ನಮ್ಗೆ ಇದನ್ನ ತಿಳಿತು ಅಂದ್ರ ನಾನು ಆತ್ಮ ಪರಿಪೂರ್ಣ ಅದೀನಿ ಅನ್ನುವಂಥದ್ದನ್ನ ತಿಳ್ಸಾಕ ನಮ್ಗ ಏನ ಇಲ್ಲಿ ಭ್ರಾಂತಿ ಆಗ್ಯದ, ಅಜ್ಞಾನ ಏನದ, ನಮ್ಗ ಅಜ್ಞಾನದ ಏನ್ ನಾವ್ ತಿಳ್ಕೊಂಡಿವಲ್ಲ, ಈ ದೇಹಾದಿ ವ್ಯವಹಾರಗಳು ನಾನು, ಈ ದೇಹವೇ ಸತ್ಯ, ನಾನ್ ದೇಹ ಹುಟ್ಟ್ಯದ ಅಂದ್ರ ನಾ ಸಾಯ್ತೀನಿ, ನಾ ಈ ಶರೀರಕ್ಕೆ ಜಾತಿ ಅದ, ಕುಲ ಅದ, ನಾಮ ಅದ ಅಂತ ತಿಳ್ಕೊಂಡು ನಾನೇ ಕರ್ತಾ ಇದೀನಿ, ನಾನೇ ಭೋಗ್ತಾ, ಭೋಗ್ ಮಾಡವ್ ನಾನೇ ಅಂತ ತಿಳ್ಕೊಂಡಿ. ನಾನು ಅಂತೇಳಿ ದೇಹ ನಾನು ಅಂತ ತಿಳ್ಕೊಂಡಿಲ್ಲ. ಇದೇ ಅಜ್ಞಾನದ ಕಾರ್ಯ. ಅಜ್ಞಾನ ನಮ್ಮಿಂದ ಹೋಗಬೇಕಂದ್ರ ಚಿಂತ ನಾಮಸ್ಮರಣೆ ಮಲದೋಷ. ಇದು ಅಜ್ಞಾನವನ್ನು ಕಳ್ಕೊಬೇಕಾದ್ರ ಪಾಪ ನಮ್ಮಲ್ಲಿ ತುಂಬಿದ್ರಿಂದ ದೇಹಾದಿ ಬುದ್ಧಿಗಳನ್ನೇ ಅಹಂಕಾರ ಮಾಡ್ಕೊಂಡು ಈ ಜೀವ ವ್ಯವಹಾರ ಮಾಡ್ತಿರ್ತದ. ಯಾವಾಗ ಏನೋ ಸ್ವಲ್ಪ ಕಿಂಚಿತ್ ಪುಣ್ಯ, ಇಂತ ಸತ್ಸಂಗ ಪುಣ್ಯ, ಗುರುಗಳ ಪುಣ್ಯದಿಂದ ನಾಮಸ್ಮರಣೆ ಮಾಡ್ತಾ ಮಾಡ್ತಾ ಹೋದೇವಂದ್ರ ನಮ್ಮಲ್ಲಿ ಮಲದೋಷಗಳು ಹೋಗಕತ್ತು. ಅಂದ್ರೆ ಇಂತ ಪುರಾಣ ಶಾಸ್ತ್ರ ತಿಳುವಳಿಕೆ ಬರ್ತದ. ತಿಳುವಳಿಕೆ ಬಂದಾಗ ವಿಚಾರ ಬರ್ತದ. ವಿಚಾರ ಮಾಡಕ್ ಹತ್ತು ಅಂದ್ರ ಯಾವುದು ಸತ್ಯ, ಯಾವುದು ಅಸತ್ಯ, ಯಾವುದು ಆತ್ಮ, ಯಾವುದು ಅನಾತ್ಮ ಯಾವಾಗ ಬರ್ತದಂದ್ರ ವಿಚಾರಕ್ಕೆ ಹೋದಾಗ ಬರ್ತದ. ಅದಕ್ಕಿಲ್ಲಿ ಈ ಯೋಗದಿಂದ ಈ ಸಂಸಾರದೊಳಗುನು ಯೋಗಿಗಳು ಕೂಡ ಸಂಸಾರದೊಳಗೆ ಇದ್ದು ಇಲ್ಲಿ ಅವ್ರು ವ್ಯವಹಾರ ಮಾಡ್ತಾರ ಅನ್ನುವಂಥದ್ದನ್ನ ತಿಳ್ಸಕ, ಹೆಂಗ ಅವ್ರು ವ್ಯವಹಾರ ಮಾಡ್ತಾರ ಜ್ಞಾನದಿಂದ ಅಂದ್ರ ಇದ್ ಹೇಳ್ತಾರ ನೋಡು. ಯೋಗಿ ಆದವನಿಗೆ ಬ್ರಹ್ಮವಿದ್ಯೆ ಎಂಬ ಹೆಂಡತಿ ಉಂಟು, ಹೆಂಡತಿನೇ ಬಿಟ್ಟು ಅಗಲದಂತೆ ಇರುತ್ತಾಳ. ಹೆಂಡತಿ ಹೆಂಗಿರ್ತಾಳ ಅಂದ್ರೆ ಯಾವಾಗಲೂ ಗಂಡ ಹೆಂಡತಿ ಕೂಡಿನೇ ಇರ್ತಾರ. ಅದಕ್ಕಿಂತ ಇನ್ನೊಂದು ದೃಷ್ಟಾಂತ ಕೊಟ್ಟು ಹೇಳ್ತಾರ. ಪತಿವೃತ್ತಿ ಹೆಂಡತಿ ಹೆಂಗಿರ್ತಾಳ ಅಂದ್ರ, ಗಂಡ ಸತ್ರು ಕೂಡ ಅಕ್ಕಿನೂ ಬೆಂಕಿ ಹಾರಿ ಸಾಯ್ತಾಳಂತ. ಅಂದ್ರ ಅಷ್ಟು ಒಂದು ಅನ್ಯೋನ್ಯ. ಗಂಡನ ಬಿಟ್ರು ನನಗ ಬೇರೆ ದೇವರೇ ಇಲ್ಲ, ಗಂಡನೇ ದೇವ್ರಂತ ತಿಳ್ಕೊಂಡಂತ ಪತಿವೃತ್ತಿನೂ ಕೂಡ ಅಲ್ಲಿ ದೃಷ್ಟಾಂತ ಕೊಟ್ಟು ಹೇಳ್ತಾರ ಮುಂದ. ಅದನ್ನ ಅದ್ ಮುಂದ್ ನೋಡುಮ. ಈಗ ಇಲ್ಲಿ ಬ್ರಹ್ಮವಿದ್ಯೆ ಎಂಬ ಹೆಂಡತಿ ಉಂಟು, ಸಂತೋಷ ಎಂಬ ಮಗನುಂಟು, ವೈರಾಗ್ಯ ಎಂಬ ಅನುಕೂಲ ಜನರುಂಟು, ಕ್ಷಮೆ ಎಂಬ ದೂತನುಂಟು, ಶಾಂತಿ ಎಂಬ ಗೆಳೆಯನುಂಟು ಎಂಬುದನ್ನು ಈ ಸತಿ ಒಂದೇ ಪದ್ಯದೊಳಗ ಹಿಂಗ್ ಹೇಳ್ಕೋತ ಹೋಗ್ತಾರ. ಇಲ್ಲಿ ಒಂದೇ ಪದ್ಯದೊಳಗೆ ಒಂದೇ ನುಡಿ ಒಳಗೆ ಏನ್ ಹೇಳ್ತಾರ ಅಂದ್ರ, ವರವು ವಿದ್ಯೆವೆಂಬ ಕುಲ ವನತಿ ಉಂಟು, ಅಗಲದ ಪರಿತೋಷವೆಂಬ ಮೋಹದ ಅನಗನುಂಟು, ವಿರತಿ ಎಂಬ ಅನುಕೂಲ ಜನಮುಂಟು, ಕ್ಷಮೆ ಎಂಬ ಚರನುಂಟು, ಶಾಂತಿ ಎಂಬ ಸಕನ ಸರಸಮುಂಟು ಅನ್ನುವಂಥದ್ದನ್ನಿಲ್ಲಿ ಒಂದೇ ನುಡಿ ಒಳಗೆ ಹಿಂಗ್ ಹೇಳ್ಕೋತ ಬರ್ತಾರ. ಇಲ್ಲಿ ಏನ್ ಹೇಳಿದ್ರು ಒಂದೇ ನುಡಿದ ಅರ್ಥ ಏನಾಗ್ತದ ಅಂದ್ರ, ವರವಿದ್ಯೆ ಎಂಬ ಬ್ರಹ್ಮವಿದ್ಯೆ ಎಂಬ ಕುಲವನತಿ ಉಂಟು, ಶ್ರೇಷ್ಠ ಜಾತಿ ಹೆಂಡತಿ ಉಂಟು. ಇಲ್ಲಿ ವರವಿದ್ಯೆ ಬ್ರಹ್ಮವಿದ್ಯೆ ಅಂದ್ರೆ ಕುಲ ಅಂದ್ರೆ ಶ್ರೇಷ್ಠವಾದ ಹೆಂಡತಿ ಅಂದ್ರೆ ಯಾರಪ್ಪ ಅಂದ್ರ ನಾವು ಹೇಳ್ಕೊತ ಬರ್ತೇವೆ. ಏನಪ್ಪಾ ಅಂದ್ರ ಪತಿವೃತ್ತ ಸ್ತ್ರೀ ಒಳಗೆ ಹಿಂದ ನಾವು ಒಂದು ಶಿವಕಾರುಣ್ಯ ಸ್ಥಳದೊಳಗೆ ಒಂದು ಕತಿ ಬರ್ತಿತ್ತು. ಆ ಕತಿ ನಾವ್ ಎಲ್ಲರೂ ಕೇಳ್ಕೊಂಡೇವಿ. ಆ ಕತಿ ನಮ್ಗೆಲ್ಲರಿಗೂ ಅನುಭವ ಅದ. 3 ಮಂದಿ ಒಂದು ತಮ್ಮದೇ ಆದ ಲೋಕವನ್ನ ಸೃಷ್ಟಿ ಮಾಡಿಕೊಂಡು ಯಾರದಿಂದಲೂ ಕೂಡ ಆ ಲೋಕ ಹಾಳಾರದಂಗಿದ್ದು ಎಲ್ಲಾ ದೇವತೆಗಳನ್ನು ಕೂಡ ಅವ್ರು ಪೀಡಿಸುವುದು, ತೊಂದರೆ ಕೊಡುದು ಮಾಡ್ತಿದ್ರು. ಯಾರು ಎಷ್ಟೇ ಸಲ ದೇವತೆಗಳು ಅವ್ರ ಜೊತೆ ಯುದ್ಧ ಮಾಡಿದ್ರು ಕೂಡ ಅವ್ರು ಸೋಲ್ತಿದ್ದಿಲ್ಲ. ಯಾಕೆ ಸೋಲ್ತಿದ್ದಿಲ್ಲ ಅಂದ್ರ ಬ್ರಹ್ಮ ಎಷ್ಟೇ ಸಲ ಯುದ್ಧ ಮಾಡಿದ್ರು ಅವ್ರನ್ನ ಸೋಲ್ಸುದಾಕಿದಿಲ್ಲ. ಅಷ್ಟು ಅವರಲ್ಲಿ ಶಕ್ತಿ ಇರ್ತಿತ್ತು.
ಯಾಕಷ್ಟು ಶಕ್ತಿ ಇರ್ತಿತ್ತು ಅಂದ್ರ ಅವ್ರ ಹೆಂಡರು ಹೆಂಗಿರ್ತಿದ್ರು ಅಂದ್ರ ಆ ರಾಕ್ಷಸರ ಹೆಂಡರು ಬಹಳ ಪತಿವೃತ ಇರ್ತಿದ್ರು. ಅವರು ಮತ್ತೊಬ್ಬರನ್ನ ಕಾಯದಿಂದ, ವಾಚದಿಂದ, ಮನಸ್ಸಿನಿಂದಲೂ ಕೂಡ ಪರಪುರುಷರನ್ನ ಕಾಯದಿಂದ ಮನುಷ್ಯನಾಗೂ ಕೂಡ ಸಂಕಲ್ಪ ಮಾಡದಂತ ಗಂಡನೇ ದೇವರಂದು ಪತಿವೃತ ಸ್ತ್ರೀಯರಿದ್ರ ಅವ್ರು ಎಷ್ಟೇ ಯುದ್ಧ ಮಾಡಿದ ಸತ್ರು ಕೂಡ ಮತ್ತೆ ಹುಟ್ಟಿ ಬರುವಂತ ಪತಿವೃತರ ಸಂಬಂಧದಿಂದ ಅಷ್ಟು ಶಕ್ತಿ ಇತ್ತಂತ. ಇಲ್ಲಿ ಅಂದ್ರೆ ಇಲ್ಲಿ ಮುಂದ ಅವ್ರನ್ನ ಬುದ್ಧ ಬಂದು ಅವ್ರನ್ನ ಮೋಹಿಸಿ ಅವ್ರ ಮೋಹ ಆಗಂಗ್ ಮಾಡಿ ಅವ್ರನ್ನ ಹಾಳು ಮಾಡಿ ಮುಂದ ಅವ್ರನ್ನ ಕೊಲ್ಲುತ್ತಾರ. ಅದು ಕತಿ ಬೇರೆ, ಅದು ಕತಿ. ಇಲ್ಲಿ ಏನ್ ಹೇಳ್ಬೇಕಾಗ್ಯದಂದ್ರ ಆ ಆ ಬ್ರಹ್ಮ ವಿದ್ಯೆ ಎಂಬ ಹೆಂಡತಿ ಹೆಂಗ ಕೂಡೆ ಪತಿವೃತಿಯನ್ನೇ ಆಕಿ ಗಂಡ ಸತ್ರು ಕೂಡ ಬೆಂಕಿ ಹಾಕಿ ಪ್ರಾಣವನ್ನ ಕೊಡುವಂತ ಅವರಲ್ಲಿ ಅಷ್ಟು ಒಂದು ಭಕ್ತಿ ಗಂಡನ ಮ್ಯಾಗಿರ್ತದಲ್ಲ, ಹಂಗಿಲ್ಲಿ ಅದನ್ನ ದೃಷ್ಟಾಂತ ಕೊಟ್ಟು ಬ್ರಹ್ಮ ವಿದ್ಯೆಯನ್ನು ಯಾವಾಗಲೂ ಕೂಡಿ ಇರುವಿಕೆ ಸಂಸಾರದಾಗೂ ಕೂಡ ಯಾವಾಗಲೂ ಆ ಬ್ರಹ್ಮ ಚಿಂತನೆ ಅನ್ನೋದೇ ಆ ಹೆಂಗ ಪತಿವೃತಿ ಹೆಂಡತಿ ಗಂಡನನ್ನು ಕೂಡೇ ಇರ್ತಾಳ, ಹಂಗಿಲ್ಲಿ ನಾವು ಕೂಡ ಆ ಬ್ರಹ್ಮ ವಿದ್ಯೆ ಅನ್ನೋದಲ್ಲ, ಆತ್ಮ ವಿದ್ಯೆ ಅದಲ್ಲ, ಶ್ರೇಷ್ಠವಾದ ನನ್ನ ಸ್ವರೂಪ ವಿದ್ಯೆ ಅದಲ್ಲ, ಅದನ್ನ ಜೊತೆ ಯಾವಾಗಲೂ ಕೂಡಿ ಇರುವಿಕೆ ಅಂತ ವಿದ್ಯೆ ಇತ್ತು ಅಂದ್ರ ಅವ್ರಿಗೆ ಏನಂತಾರ ಅಂದ್ರೆ ಇಲ್ಲಿ ಪತಿವೃತ ಸ್ತ್ರೀ ಹೆಂಗ ಗಂಡನ ಜೊತೆನೆ ಇರ್ತಾಳ, ಹಂಗಿಲ್ಲಿ ವಿವೇಕಿ ಇದ್ದ ಯೋಗಿ ಯೋಗಿ ಇದ್ದವ ಹೆಂಗ್ ಮಾಡ್ತಾನ ಯಾವಾಗಲೂ ಆತ್ಮನ ವಿಚಾರದೊಳಗೆ ಇರ್ತಾನ ಅನ್ನುವಂಥದ್ದನ್ನ ಅವ್ರು ಬಿಟ್ಟು ಅಗಲುದೇ ಇಲ್ಲ. ಸಂಸಾರವೂ ಮಾಡ್ತಾನ. ಹೆಂಡತಿ ಹೆಂಗಿರ್ತಾಳ, ಆ ಹೆಂಡತಿಯ ಜೊತೆನೂ ಕೂಡ ಯಾವಾಗಲೂ ಅಗಲದಂತೆ ಪ್ರೀತಿ ಉಂಟು ಅಂತ ಏನ್ ಹೇಳ್ಕೊತ ಬಂದ್ರ, ಯೋಗಿ ಆದವನು ಬ್ರಹ್ಮ ವಿದ್ಯೆ ಎಂಬ ಹೆಂಡತಿ ಉಂಟು ಅಂದ್ರ ಆ ಹೆಂಡತಿ ಹೆಂಗ ಗಂಡನ ಜೊತೆನೆ ಕೂಡಿರ್ತಾಳ ಹಂಗ ಯಾವಾಗಲೂ ಯೋಗದೊಳಗೆ ಅಂದ್ರ ಬ್ರಹ್ಮ ವಿದ್ಯೆದೊಳಗೆ ಇರುವುದೇ ಯೋಗ ಅನ್ನುವಂಥದ್ದನ್ನ ಇಲ್ಲಿ ಹೇಳುವಂತ ಉದ್ದೇಶದ. ಇಲ್ಲಿ ಇದ್ರ ತಾತ್ಪರ್ಯವನ್ನು ಹೇಳ್ಕೊತ ಹೋಗ್ತಾರ, ಅಲ್ಲಿ ಬರ್ತಾ ನೋಡ್ಕೋತ ಹೋಗೋಣ. ಇಲ್ಲಿ ವರವಿದ್ಯೆ ಎಂಬ ಕುಲ ವನತೆ ಉಂಟು. ವರವಿದ್ಯೆ ಅಂದರೆ ಬ್ರಹ್ಮ ವಿದ್ಯೆ. ಇನ್ನು ವಿದ್ಯೆಗಳಲ್ಲಿ ಅನಂತ ಪ್ರಕಾರವಾದ ವಿದ್ಯೆಗಳುಂಟು. ಈಗ ನಮಗೆ ವಿದ್ಯೆಗಳ ಅನೇಕ ಅದಾವ. ಈಗ ನೋಡ್ತೇವೆ ಕಂಪ್ಯೂಟರ್ ಒಳಗೆ ಎಷ್ಟೆಷ್ಟು ಶಾಣ್ಯರ ಅದಾರ, ಎಲ್ಲೆಲ್ಲಿ ನಾವು ಕೂತಲ್ಲೇ ಕೂಡ ಜಗತ್ಯವನ್ನು ನೋಡ್ತೇವೆ. ಅಂತ ಅನೇಕ ವಿದ್ಯೆಗಳದಾವ್. ಬ್ರಹ್ಮ ಮ್ಯಾಗ ಚಂದ್ರಲೋಕಕ್ಕೆ ಹೋಗುವಂತ ವಿದ್ಯೆ ನೋಡೇವಿ. ವಿಮಾನದಾಗ ಅಲ್ಲಿ ಕೂತು ಎಲ್ಲೆಲ್ಲಿ ಹೋಗುದು ನೋಡ್ತೇವಿ. ಇಲ್ಲೇ ಕೂತು ಬಾಂಬ್ ಹಾರಿಸಿದ್ರೆ ಎಲ್ಲೋ ದೇಶಗಳು ನಾಶ ಆಗ್ತಾವ ಅಂತ ಅನೇಕ ವಿದ್ಯೆಗಳನ್ನ ಕಂಡಿಡ್ದಾರ. ಇವು ಎಲ್ಲಾ ವಿದ್ಯೆಗಳು ಏನ್ ತಿಳಿಸಿಕೊಡ್ತಾವಪ್ಪ ಅಂದ್ರ ಇವು ಭಕ್ತಿ ತನು ಮುಕ್ತಿ ಅಂದ್ರ ಹೊಟ್ಟಿ ತುಂಬಿಸು ವಿದ್ಯೆನೇ ಬರ್ತಾರ್ಥ. ಇವು ಮುಕ್ತಿ ಕೊಡುವಂತ ವಿದ್ಯೆ ಅಲ್ಲ. ಇವತ್ ಯಾವುದೇ ವಿದ್ಯೆಗಳನ್ನ ಏನೇ ಮಾಡ್ಯಾರಂದ್ರು ಅವು ಏನ್ ಮಾಡ್ತಾವಂದ್ರ ನಾಶವಾಗುವ ವಿದ್ಯೆಗಳದಾವು. ಆದ್ರ ನಾಶ ಆಗದಂತ ಆತ್ಮವಿದ್ಯೆಯನ್ನ ಎಲ್ಲಾದ್ರೂ ಸಿಗ್ತಾವನ್ನಂದ್ರ ಬಹಳ ಕಡಿಮೆ, ವಿರಳ ಅನ್ನುವಂಥದ್ದನ್ನ ಇಲ್ಲಿ ಹೇಳುವ ಉದ್ದೇಶ ಅದ. ಅನುಕೂಲಕ್ಕಾಗಿ ವಿದ್ಯೆಗಳು ಅನಂತ ವಿದ್ಯಾಗೂ ಅವೆಲ್ಲವೂ ಭಕ್ತಿ ವಿದ್ಯೆಗಳೇ, ಅಂದ್ರೆ ಹೊಟ್ಟಿ ತುಂಬಿಸುವ ವಿದ್ಯೆಗಳೇ, ನಿಜವಾದ ಸುಖ ಕೊಡುವಂತವುಗಳಲ್ಲ ಮತ್ತು ತನ್ನನ್ನು ಕೂಡಿಕೊಂಡು ಸ್ಥಿರವಾಗಿರತಕ್ಕಂಥಗಳು ಅಲ್ಲ. ಆದ್ರೆ ಬ್ರಹ್ಮ ವಿದ್ಯೆ ಒಂದೇ ಶ್ರೇಷ್ಠವಾದ ಮೋಕ್ಷವನ್ನು ಕೊಡುವಂತದಾಗಿರುತ್ತದೆ. ಇಂಥ ವಿದ್ಯೆಯನ್ನು ಯಾವಾತನು ಗುರುಮುಖದಿಂದ ತಿಳಿಯುವಂತನಾಗುತ್ತಾನೋ ಅವನು ಮನುಷ್ಯ ಜನ್ಮಕ್ಕೆ ಬಂದದ್ದಕ್ಕೂ ಸಾರ್ಥಕ. ನಮಗ್ ಏನ ತೋರ್ತದಂದ್ರ ಇವು ಹೊರಗಿನ ವಿದ್ಯೆಗಳು ದೇಹಾದಿ ಬುದ್ಧಿಗಳನ್ನ ತಿಳ್ಕೊಂಡು ಮಾಡುವಂತ ವಿದ್ಯೆಗಳು ನಮಗ್ ಬಹಳ ಶ್ರೇಷ್ಠ ಆಕಾವ್. ಒಬ್ಬ ನಮ್ಮ ಊರಾಗ ಯಾವಾರ ಒಬ್ಬ ಡಿಸಿ ಆದಂದ್ರ, ಎಸಿ ಆದಂದ್ರ, ದೊಡ್ಡ ಹುದ್ದೆಕ್ ಹೋದಂದ್ರ ಏನ ಶ್ರೇಷ್ಠವಾದವಪ್ಪ, ಏನವ ಎಂತ ವಿದ್ಯೆ ಕಲ್ತ ಏನಂತ ಅವ್ನ ಎಲ್ಲರೂ ಕೊಂಡಾಡ್ತಾರ. ಆದ್ರ ಆ ವಿದ್ಯೆ ಏನ್ ಮಾಡ್ತದಂದ್ರ ಹೊಟ್ಟಿ ತುಂಬಿಸುದೇ ವಿದ್ಯೆ. ಆದ್ರ ಅದ್ರಲ್ಲಿಂದ ಮೋಕ್ಷ ಏನಾಗ್ತದ, ಅದರಿಂದ ಸುಖ ಅದನ ಅಂದ್ರೆ ಇಲ್ಲ ಅನ್ನುವಂಥದ್ದನ್ನೇ ಹೇಳುದು. ಅದಕ್ಕಿಂತ ಇವತ್ತ ಆತ್ಮವಿದ್ಯೆ ಶ್ರೇಷ್ಠವಾದ ವಿದ್ಯೆ ಅನ್ನುವಂಥದ್ದನ್ನ ಇಲ್ಲಿ ಹೇಳೋದ್ರ. ಒಟ್ಟಾರೆ ಅಂತ ಆತ್ಮವಿದ್ಯೆವನ್ನ ಕಲಿಬೇಕಾದ್ರ, ಈ ಮನುಷ್ಯ ಜನ್ಮದ ಸಫಲತೆ ಆಗ್ಬೇಕಾದ್ರ ಎಲ್ಲಾ ವಿದ್ಯೆಗಳಿಗಿಂತ 63 ವಿದ್ಯೆಗಳನ್ನು ಹೇಳ್ತಾವ. 63 ವಿದ್ಯೆಗಳನ್ನು ಏನ್ ಹೇಳ್ತಾವ ಅಂದ್ರೆ ಈ ಬದುಕನ್ನು ಕಲಿಸುವ ವಿದ್ಯೆಗಳು, ಹೊಟ್ಟಿ ತುಂಬಿಸುವ ವಿದ್ಯೆಗಳು. ಆದ್ರೆ 64 ವಿದ್ಯೆ ಈ ಭವದಿಂದ ಪಾರ ಮಾಡುವಂತ ವಿದ್ಯೆ ಯಾವ್ದಂದ್ರ ಬ್ರಹ್ಮ ವಿದ್ಯೆ, ಆತ್ಮವಿದ್ಯೆ ಅನ್ನುವಂಥದ್ದನ್ನಿಲ್ಲಿ. ಇಂಥ ಶ್ರೇಷ್ಠ ವಿದ್ಯೆಯನ್ನು ಯಾವಾಗಲೂ ಕೂಡಿ ಇರುವುದೇ ಶ್ರೇಷ್ಠ. ಅಂತ ವಿದ್ಯೆದೊಳಗಿರುವುದೇ ಯೋಗ ಅನ್ನುವಂಥದ್ದನ್ನ ಇಲ್ಲಿ ಹೇಳೋರಿದಾರ. ಮನುಷ್ಯ ಕುಲದ ಜನನ ಲಾಭವಾಗುವುದು, ನಾನಾರೆಂದು ತಿಳಿಯುವುದು ಅಂತ ನಿಜಗೊಂಡ್ರು ಕೂಡ ಒಂದು ಕೈವಲ್ಯ ಪದ್ಧತಿ ಒಳಗೆ ಹೇಳ್ಕೊತ ಬಂದಾರ. ಈ ಮನುಷ್ಯ ಜನ್ಮದ
ಲಾಭ ಯಾವ್ದಪ್ಪ? ನಾವು ಹುಟ್ಟಿ ಬಂದಿದ್ರಿಂದ ಏನು ಲಾಭ ಅದ ಅಂದ್ರ ನಾನಾರು ಅಂತ ತಿಳಿಯುವುದೇ ಶ್ರೇಷ್ಠ ಅನ್ನುವಂಥದ್ದನ್ನ ಹೆಂಗ್ ಹೇಳ್ಕೊತ ಬಂದಾರ. ಅದಕ್ಕಾಗಿ ನಾವು ನಮ್ಮ ಉದ್ಧಾರವನ್ನ ಯಾರಾದ್ರೂ ಮಾಡ್ತಾರಂದ್ರೆ ಯಾರು ಮಾಡುದಿಲ್ಲ, ನಮ್ಮ ಉದ್ಧಾರವನ್ನ ನಾವೇ ಮಾಡ್ಕೋಬೇಕು ಅನ್ನುವಂಥದ್ದನ್ನ ಒಂದು ಗೀತಾದೊಳಗ ಒಂದು ಪ್ರಮಾಣ ಕೊಟ್ಟು ಹೇಳ್ಕೊತ ಬಂದಾರ. ಉದ್ಧಾರಿ ಆತ್ಮಾನಂ ಮಮ ಸ್ವಾದಯತಃ ಆತ್ಮೇನ ಆತ್ಮಾನ್ ಬಂಧು ಆತ್ಮರೇ ರಿಪುರಾತ್ಮನಃ. ಅಂದ್ರ ನಮ್ಮ ಉದ್ಧಾರ ಮಾಡಬೇಕು ನಾವೇ ಕಾರಣದೇವಿ, ನಮ್ಮ ನಾಶ ಮಾಡಕ್ಕೂ ನಮ್ಮ ಹುಟ್ಟು ಸಾವಕ್ಕೂ ನಾವೇ ಕಾರಣದೇವಿ. ಅದಕ್ಕ ನಮ್ಮ ಉದ್ಧಾರವನ್ನ ನಾವೇ ಮಾಡ್ಕೋಬೇಕು ಅನ್ನುವಂಥದ್ದನ್ನ ಇಲ್ಲಿ ಗೀತಾದೊಳಗು ಪ್ರಮಾಣ ಕೊಟ್ಟು ತಿಳ್ಕೊತ ಬಂದಾರ. ತನ್ನನ್ನು ತಾನು ತಿಳಿದಿದ್ದಾದರೆ ತನಗೆ ತಾನೇ ಬಂಧು ಆಗಿದ್ದಾನೆ, ತನ್ನಿಂದ ತನ್ನನ್ನು ತಾನು ತಿಳಿಯದಿದ್ದರೆ ತನಗೆ ತಾನೇ ವೈರಿ ಆಗಿದ್ದಾನೆ ಎಂದು ಗೀತೆಯಲ್ಲೂ ಹೇಳ್ಕೊತ ಬಂದಾರ. ಉದ್ಧಾರಿ ಆತ್ಮ ಉದ್ಧಾರ ಅನ್ನುವಂಥದ್ದನ್ನ ನಮ್ಮನ್ನ ನಾವೇ ಉದ್ಧಾರ ಮಾಡ್ಬೇಕು, ಮತ್ತೊಬ್ರು ಯಾರು ಉದ್ಧಾರ ಮಾಡುವುದಿಲ್ಲ. ನಾವು ಮೋಕ್ಷವನ್ನು ಹೊಂದಕ್ಕೂ ನಾವೇ ಕಾರಣದೇವಿ, ನರಕಕ್ಕೂ ಭೋಗಕ್ಕೂ ಹೋಗಲಕ್ಕೂ ನಾವೇ ಕಾರಣದೇವಿ ಅನ್ನುವಂಥದ್ದನ್ನ ಈ ಗೀತಾದೊಳಗೆ ಹೇಳ್ಕೊತ ಬಂದಾರ. ಅದಕ್ಕೆ ಶ್ರೇಷ್ಠವಾದ ಈ ಬ್ರಹ್ಮ ವಿದ್ಯೆಯನ್ನು ಒಮ್ಮೆ ತಿಳಿಯಲಿಕ್ಕೆ ಪ್ರಯತ್ನ ಮಾಡಿದೆಯಾದರೆ ಅದು ಅವನನ್ನು ಬಿಟ್ಟು ಎಂದೂ ಹೋಗುವುದಿಲ್ಲ. ಹ್ಯಾಂಗೆ ಉತ್ತಮ ಜಾತಿಗಳಾದ ಬಹು ಪ್ರೇಮವಾದ ಪ್ರತಿವೃತ್ತಿ ಸ್ತ್ರೀಯಳು ಗಂಡನನ್ನು ಬಿಟ್ಟು ಇರುವುದೇ ಇಲ್ಲ. ಅಕಸ್ಮಿತ ಅವನ ಪ್ರಾಣ ಹೋದರೆ ಅವನಿಗೆ ಹಚ್ಚಿದ ಬೆಂಕಿಯಲ್ಲಿ ಬಿದ್ದು ತಾನು ಪ್ರಾಣವನ್ನು ಬಿಟ್ಟು ಅವನಿಗೆ ಯಾವ ಗತಿ ಆಗುತ್ತದೆಯೋ ಅದೇ ಗತಿಯನ್ನು ಹೊಂದುತ್ತಾಳೆ. ಬ್ರಹ್ಮವಿದ್ಯೆ ಆದರೂ ಹ್ಯಾಂಗ ಉಂಟು? ಅಕಸ್ಮಿತ ಬ್ರಹ್ಮವಿದ್ಯೆಯನ್ನು ಅಭ್ಯಾಸ ಮಾಡತಕ್ಕ ಅಧಿಕಾರಿಯು ಜ್ಞಾನ ಪ್ರಾಪ್ತಿಗೋಸ್ಕರಗಾಗಿ ಪ್ರಾರಬ್ಧವಶಾತ್ ದೇಹ ತ್ಯಾಗ ಮಾಡಿದನೆಂದರೆ ಅವನ ಆ ಪುಣ್ಯಕ್ಕನುಸಾರವಾಗಿ ಸ್ವರ್ಗಾದಿ ಲೋಕಗಳಿಗೆ ಹೋಗಿ ಅಲ್ಲಿ ಸುಖವನ್ನು ಭೋಗಿಸಿ ಪುನಃ ಅಲ್ಲೇ ಆಶೆಯಿಂದ ಕೂಡಿದ್ದರೆ ಶ್ರೀಮಂತ ಗರ್ಭದಲ್ಲಿ ಉತ್ಪತ್ತಿ ಆಗುತ್ತಾನೆ, ನಿರಾಶನಾಗಿದ್ದರೆ ಅವನು ಯೋಗಿ ಕುಲದಲ್ಲಿ ಉತ್ಪನ್ನ ಆಗ್ತಾನ ಅನ್ನುವಂಥದ್ದನ್ನ ಇಲ್ಲಿ ಒಂದು ದೃಷ್ಟಾಂತ ಮುಖಾಂತರ ಹೆಂಗ ಪತಿವೃತ್ತಿ ಸ್ತ್ರೀಯನ್ನು ಕೂಡ ಗಂಡ ಸತ್ತಾಗ ಹೋಗಿದ್ದು ಮೊದಲ, ಮತ್ತೆ ಈಗೂ ಕೂಡ ನಾವು ಕತಿ ಸಾಕಷ್ಟು ಸಲ ಒಬ್ಬೊಬ್ರಿಗೆ ಕೇಳೇವೆ. ಅತಿ ಗಂಡನ ಮೇಲೆ ಪ್ರೇಮ ಇದ್ದ ಹೆಂಡತಿ ಗಂಡ ಸತ್ರು ಕೂಡ ನಾನ್ ಯಾಕೆ ಇರುದು ಅಂತೇಳಿ ಎಷ್ಟೋ ಮಂದಿ ಸತ್ತಾರ. ಅವ ಸತ್ತಾನಂತೇಳಿ ಹಂಗೆ ಒಬ್ಬೊಬ್ರು ಬರೀ ಅವನ ಚಿಂತಿ ಒಳಗೆ ಒಂದೇ ದಿನದ ಅವತ್ತೇ ಸತ್ತು ಇಬ್ರು ಮಣ್ಣು ಕೊಟ್ಟದ್ದು ಉದಾಹರಣೆಗಳು ಸಾಕಷ್ಟು ಅದಾವ, ಕೇಳ್ತೇವೆ ಲೋಕದೊಳಗ. ಅಂತ ಹೆಂಗ ಆ ಪತಿವೃತ್ತಿ ಸ್ತ್ರೀ ಅಷ್ಟು ಗಂಡನ ಮೇಲೆ ಪ್ರೇಮ ಇದ್ದ ಗಂಡನೇ ಪ್ರಾಣ ಅಂತೇಳಿ ಹೆಂಗ ಪ್ರಾಣ ಕೊಟ್ಟವ್ರ ಅದರ ಹಂಗಿಲ್ಲಿ ಒಂದ್ ಎಳೆ ನಮಗ ಆತ್ಮಜ್ಞಾನ ಆಗಿತ್ತು ಅಂದ್ರೆ ಹೆಂಡತಿ, ಗಂಡ ಅಂದ್ರೆ ಆತ್ಮ, ಈ ಜೀವ, ಈ ಹೆಂಡತಿ ಅಂದ್ರೆ ಶರೀರ ಇವತ್ತ ಸತ್ತು ಶರೀರ ಬಿದ್ದು ಹೋಯ್ತು ಅಂದ್ರು ಕೂಡ ಆ ಶರೀರ ಏನಾಗ್ತದಂದ್ರ ಆ ಸ್ವರ್ಗ ಲೋಕಕ್ಕೆ ಹೋಗ್ತದ. ಆ ಪುಣ್ಯ ಇತ್ತು ಅಂದ್ರ ಪುಣ್ಯದೊಳಗ ಸ್ವರ್ಗ ಭೋಗವನ್ನ ಮಾಡಿ ಒಂದ್ ವೇಳೆ ಅವನಲ್ಲಿ ಬಯಕೆಗಳಿದ್ದು ಅಂದ್ರೆ ಮತ್ತು ಒಳ್ಳೆ ಜನ್ಮದಲ್ಲಿ ಹುಟ್ಟಿ ಒಳ್ಳೆ ಶ್ರೀಮಂತರ ಕುಲದಲ್ಲಿ ಹುಟ್ಟಿ ಮತ್ತು ಮನುಷ್ಯ ಜನ್ಮ ಬರ್ತಾನ. ಒಂದ್ ವೇಳೆ ನಿಷ್ಕಾಮ ಕರ್ಮವನ್ನು ಮಾಡಿದ್ನಂದ್ರ ಮತ್ತು ಜ್ಞಾನವಂತರ ಶ್ರೀಮಂತರ ಕುಲದಲ್ಲಿ ಹುಟ್ಟಿ ಮೋಕ್ಷವನ್ನು ಹೊಂತಾನ. ಎರಡೂ ಕೂಡ ಇಲ್ಲಿ ಏನೈತಿ, ಹೆಂಗ ಗಂಡ ಹೆಂಡತಿಯಲ್ಲಿ ಎಷ್ಟು ಪ್ರೇಮ ಇರ್ತದ ಹಂಗ ಇಲ್ಲಿ ಕೂಡ ಹಿಂಗ ಹೆಂಡತಿಯಂತೆ ದೇಹಾದಿಗಳು ಕೂಡ ಏನಾಗ್ತಾವಂದ್ರ ಇಲ್ಲಿ ಮೋಕ್ಷವನ್ನ ಹುಟ್ಟಲಾದಂಗ ಮಾಡ್ಕೊಳಕ್ ಬರ್ತದ ಅನ್ನುವಂಥದ್ದನ್ನ ಇಲ್ಲಿ ಹೇಳುವಂತ ಉದ್ದೇಶದ. ಸ್ವರ್ಗಾದಿ ಲೋಕಗಳಿಗೆ ಹೋಗಿ ಅಲ್ಲಿ ಸುಖವನ್ನು ಭೋಗಿಸಿ ಪುನಃ ಅಲ್ಲೇ ಆಶೆಯಿಂದ ಕೂಡಿದರೆ ಶ್ರೀಮಂತರ ಗರ್ಭದಲ್ಲಿ ಉತ್ಪತ್ತಿ ಆಗುತ್ತಾನೆ, ನಿರಾಶನಾಗಿದ್ದರೆ ಯೋಗಿಗಳ ಕುಲದಲ್ಲಿ ಉತ್ಪತ್ತಿ ಆಗುತ್ತಾನೆ ಅನ್ನುವಂಥದ್ದನ್ನ ಇಲ್ಲಿ ಒಂದು ಗೀತಾದೊಳಗೂ ಹೇಳ್ಕೊತ ಬಂದಾರ. ಪ್ರಾಪ್ಯ ಪುಣ್ಯ ಕೃತಾಲೋಕಷ್ಟ ಶಾಶ್ವತೆ ಸಮಃ ಶುಚಿನಾಂ ಶ್ರೀಮಂತೆಗೆ ಯೋಗ ಭ್ರಷ್ಟೋ ವಿಜಾಯತೆ ಯೋಗಿ ನಾಮೇವ ಕುಲ ಭವತೆ ಧೀಮತಾಂ ಇತದ್ಧಿ ದುರ್ಲಭತರಂ ಲೋಕೆ ಜನ್ಮದ್ವಿಧಿ ಶಮಃ ಅನ್ನುವಂಥದ್ದು ಒಂದು ಪ್ರಮಾಣ ಕೊಟ್ಟು ಹೇಳ್ಕೊತ ಬಂದಾರ. ಗೀತೆಯಲ್ಲಿ ಸಹ ಭಗವಂತನು ಹೇಳಿದ್ದಾನೆ, ಈ ರೀತಿ ಜನ್ಮ ವ್ಯಕ್ತಿದ ಮೇಲೆ ಅಲ್ಲಿಯೂ ಪತಿವೃತ ಸ್ತ್ರೀಗಳಂತೆ ಸಂಸ್ಕಾರ ರೂಪದಿಂದ ಬಂದು ಅವನನ್ನು ಪುನಃ ಅದೇ ಅಭ್ಯಾಸಕ್ಕೆ ಹಚ್ಚುವಂತದಾಗುತ್ತದೆ. ಯಾವ ಪ್ರಕಾರ ಪತಿವೃತ ಸ್ತ್ರೀಯು ಗಂಡನ ಮೃತ್ಯುನಾದರೂ ಅವನನ್ನು ಬಿಟ್ಟು ಹೇಗೆ ಬದುಕುವುದಿಲ್ಲವೋ ಹಾಗೆ ಬ್ರಹ್ಮ ವಿದ್ಯೆ ಸಹ ಅಧಿಕಾರಿಯನ್ನು ಹಾಗೇ ಬಿಡುವುದಿಲ್ಲ, ಅವನನ್ನು ಮುಕ್ತನಾಗೇ ಮಾಡುತ್ತದೆ. ಆದ್ರಿಂದ ಯೋಗೀಶ್ವರನಿಗೆ ಬ್ರಹ್ಮ ವಿದ್ಯೆ ಪತಿವೃತ ಹೆಂಡತಿ ಉಂಟು. ಈ ಕಾರಣದಿಂದ ನಿಜಗೊಂಡ್ರು ಕೂಡ ಯೋಗೀಶ್ವರನಿಗೆ ವರವಿದ್ಯೆ ಎಂಬ ಕುಲ ವನತಿ ಉಂಟು ಎಂದು ಹೇಳಿದ್ದಾರೆ. ಅಂದ್ರೆ ಯೋಗೀಶ್ವರನಿಗೆ ವಿದ್ಯೆ ಎಂಬುದೇ ವನತಿ ಅಂದ್ರೆ ಹೆಂಡತಿ
ಶರೀರವೇ ಹೆಂಡತಿ ಅಂತ ಹಿಂಗ್ ಹೇಳ್ಕೊತ ಬಂದಾರ ಅನ್ನುವಂಥದ್ದನ್ನ ಹೇಳ್ಕೊತ ಹೊಂಟಾರ. ಅಗಲದ ಪರಿತೋಷ ಎಂಬ ಮೋಹದ ಅನಗನುಂಟು ಮೋಹದ ಇಲ್ಲಿ ಮಗ ಉಂಟು ಅನ್ನುವಂಥದ್ದನ್ನ ಇಲ್ಲಿ ಎರಡನೇ ನುಡಿ ಒಳಗೆ ಹೇಳ್ತಾರ. ಯೋಗಿಯು ಮೃತ್ಯು ಸದಾ ವಿಕ್ಷೇಪದಿಂದ ರಹಿತವಾಗಿ ಅಂತರ್ಮುಖವಾಗುವುದರಿಂದ ಸದಾ ಸಂತೋಷದಲ್ಲಿ ಇರುತ್ತಾನೆ. ಅಂದ್ರೆ ಯೋಗ ಮಾಡೋ ವೃತ್ತಿ ಹೆಂಗಿರ್ತದಂದ್ರ ವಿಕ್ಷೇಪದಿಂದ ರಹಿತನಾಗಿ, ವಿಕ್ಷೇಪ ಇಲ್ಲದೆ ಯಾವಾಗಲೂ ಅಂತರ್ಮುಖ. ಇಲ್ಲಿ ಅಂತರ್ಮುಖ ಅಂದ್ರ ಬ್ರಹ್ಮನಲ್ಲೇ ಮನಸ್ಸನ್ನ ಸ್ಥಿತಿ ಮಾಡೋದು. ಪ್ರಪಂಚದಾಗೆ ಇದ್ದು ಕೂಡ ಇಲ್ಲಿ ಪ್ರಪಂಚದವರಿಗೇನೆ ಹೆಚ್ಚು ಹೇಳ್ಕೊತ ಬಂದಾರ. ಜ್ಞಾನಿಗಳಿಗೆ ಹೇಳಲ್ಲ, ಅಜ್ಞಾನಿಗಳಿಗೆ ಹೇಳುದಿಲ್ಲ. ಈ ಪ್ರಪಂಚದಾಗಿದ್ದು ಯಾರು ಜ್ಞಾನವನ್ನು ಮಾಡ್ಕೋತಬೇಕು ಅಂತೇಳಿ ನಾವ್ ಏನದೇವಲ್ಲ, ನಾವ್ ಎಲ್ಲರೂ ಯೋಗಿಗಳು. ಇಂಥ ಯೋಗಿಗಳಿಗೆ ಹೇಳ್ಯಾರ ಅಲ್ಲಿ ಹೊರತಾರ್ಥ ಈ ಜ್ಞಾನಿಗಳಿಗೆ ಏನ್ ಅವಶ್ಯಕ, ಜ್ಞಾನ ಮಾಡ್ಕೊಂಡ್ರಿಗೆ ಅವಶ್ಯ ಇಲ್ಲ. ಈ ಅಜ್ಞಾನಿಗಳಿಗೂ ತಿಳಿಯುದಿಲ್ಲ, ಅವ್ರಿಗೆ ಹೇಳುದಿಲ್ಲ. ಇದು ಯಾರಪ್ಪ ಕೇಳೋರಂದ್ರ ಈ ಪ್ರಪಂಚದಾಗಿದ್ದು ಯಾರು ಜ್ಞಾನವನ್ನು ಮಾಡ್ಕೋತಾರ ಅಂದ್ರೆ ಯೋಗಿ ಜೀವನ ಕಳೀತಾರ, ಅವ್ರಿಗೆ ಹೇಳುವಂತ ಈ ಮಾತು. ಇಲ್ಲಿ ಯೋಗಿ ಮೃತ್ಯು ಸದಾ ವಿಕ್ಷೇಪದಿಂದ ರಹಿತವಾಗಿ ಅಂತರ್ಮುಖವಾಗಿರುವುದರಿಂದ ಸದಾ ಸಂತೋಷಿಯಾಗಿ ಇರುತ್ತಾನೆ. ಅಂದ್ರ ಈ ಯೋಗಿ ಅಂದ್ರೆ ನಾವು ಪ್ರಪಂಚಿಕರು ಹೆಂಗಿರ್ಬೇಕಂದ್ರ ಎಷ್ಟು ಪ್ರಪಂಚದ ಅವಶ್ಯದ ಅಷ್ಟು ಪ್ರಪಂಚವನ್ನ ಮಾಡಿ ನಾವ್ ಮನಸ್ಸನ್ನ ಈ ಬಹಿರ್ಮುಖವಾಗಿ ಅಂದ್ರೆ ಈ ಪ್ರಪಂಚಕ ಜೊತೆ ಈ ಮೊಬೈಲ್ ಟಿವಿ ಒಳಗೆ ಏನ್ ಮಾಡ್ತಾವ ಅಂದ್ರೆ ಬರೀ ಬಹಿರ್ಮುಖ ಕರ್ಕೊಂಡ್ ಹೋಗ್ತಾವ. ಅವ್ ಕೂಡ್ಲಿಂದ ಏನೂ ಪ್ರಯೋಜನ ಇಲ್ಲ. ಯಾವಾಗಲೂ ಅಂತರ್ಮುಖ ಮಾಡೋದು. ಅಂತರ್ಮುಖ ಅಂದ್ರ ಆ ಭಗವಂತನ ಚಿಂತನದಲ್ಲಿ ವಿಷಯಗಳಿಲ್ಲದೆ ನಿರ್ವಿಷಯದೊಳಗೆ ಇರುವುದು. ಇದಕ್ಕೆ ನಾನು ಬಹಳ ಒತ್ತು ಕೊಟ್ಟು ಹೇಳ್ಕೊತ ಬಂದಿನಿ. ವಿಷಯ ನಮ್ಮ ತಲಿ ಒಳಗ ವಿಷಯಗಳಿಲ್ಲದೆ ನಿರ್ವಿಷಯದೊಳಗೆ ಇರಾಕ ಬಂತು ಅಂದ್ರೆ ಅವ್ರಿಗೆ ಯೋಗಿಗಳನ್ಬೇಕು, ಜ್ಞಾನಿಗಳನ್ಬೇಕು ಅಂತ ನಾ ಬಹಳ ಸಲ ಹೇಳ್ಕೊತ ಬಂದೀನಿ. 4 ಮಾತುಗಳನ್ನ ಹೇಳ್ಕೊತ ಬಂದಾಗ 4 ಜ್ಞಾನಕ್ಕ ಕ್ರಿಯೆ ಸಾಧನೆಗಳು ಹೇಳಿದಾಗ ಇವು ಬಹಳ ಅವಶ್ಯ ಅದ. ಯೋಗಿಗಳಿಗೆ ಇದು ಬಹಳ ಅವಶ್ಯ ಅದ. ಹೆಂಗ ಅವಶ್ಯ ಅದಂದ್ರ ಆಹಾರದೊಳಗನು ಬದಲಾವಣೆ ಮಾಡಿದ್ರೆ ಕೂಡ ಸತ್ವಗುಣ ವೃದ್ಧಿ ಆಗ್ತದ ಅನ್ನುವಂಥದ್ದು ಕೇಳಿವಿ. ವಿಷಯಾಸಕ್ತಿ ಕೂಡಿ ಅಂದ್ರ ಅವ್ರ ಚಂತನ ಊರಾಗ ಆದಂತ ಕಸದ ಡೆಬ್ಬಿ ತಂದ್ ನಮ್ ತಲೆ ಸುರಿ ಹೋಗ್ಬಿಡ್ತಾರ. ಅದಕ್ಕೆ ವಿಷಯಾಸಕ್ತದಿಂದ ದೂರ ಇರ್ಬೇಕು. ಯಾವಾಗಲೂ ಅರಿತವರ ಸಂಘ ಮಾಡ್ಬೇಕು. ಅರಿತವರ ಸಂಘ ಮಾಡಲು ಹಿಂಗ ಬೇರ್ಪಡಿಸಿ ವಿವೇಕದಿಂದ ಆತ್ಮನ ವ್ಯವಹಾರಗಳು ಯಾವುವು, ಅನಾತ್ಮನ ವ್ಯವಹಾರಗಳು ಯಾವುವು ಬೇರ್ಪಡಿಸಿ ಆತ್ಮನ ಜೊತೆ ಇರಾಕ ಅಂದ್ರೆ ಇನ್ನೇನು ಕೊನೆಗೆ ಏನ್ ಹೇಳ್ತೇವೆ, ಏಕಾಂತ ವಾಸ. ಇಲ್ಲಿ ವಿಷಯಗಳಿಲ್ಲದೆ ನಿರ್ವಿಷಯದೊಳಗಿರುವುದು. ಇದು ಎಲ್ಲರಿಗೂ ಸಾಧ್ಯ ಅದ. ನಾವು ಬರೇ ಜ್ಞಾನಿಗಳಿಗೆ ಯೋಗಿಗಳಿಗೆ ಅಂತಲ್ಲ, ಸಂಸಾರದಾಗ ಏನ ಪ್ರಪಂಚದ ಕಾರ್ಯಗಳನ್ನು ಮಾಡಿ ನಮಗ್ ಎಲ್ಲಿ ಸಮಯ ಸಿಗ್ತದ ವಿಷಯಗಳಿಲ್ಲದೆ ನಿರ್ವಿಷಯದೊಳಗೆ ಇರುವಕ್ಕ ನಮಗ್ ಬತ್ತು ಅಂದ್ರ ನಾವ್ ಆತ್ಮನ ಜೊತೆ ಕೂಡ್ದಂಗ, ಆತ್ಮನ ಜೊತೆ ನಾವ್ ಬೆರ್ತಂಗ. ಯಾವಾಗ ಮತ್ತವ ಜ್ಞಾನಿ ಹೆಂಗ್ ಮಾಡ್ತಾನ, ಜೀವನ ಮುಕ್ತನು ಹೇಳ್ತಾವಿಲ್ಲ. ಅವ ಜ್ಞಾನಿ ಹೆಂಗಿರ್ತಾನಂದ್ರ ಈ ಪ್ರಪಂಚನು ಮಾಡ್ತಾನ, ಜ್ಞಾನವನ್ನು ಮಾಡ್ಕೋತಾನೆ. ಹೆಂಗಂದ್ರ ಪ್ರಪಂಚದ ವೃತ್ತಿ ಹೊರಗ್ ಬಂದಾಗ, ಪ್ರಪಂಚ ವ್ಯವಹಾರ ಇದ್ದಾಗ ಪ್ರಪಂಚನು ಮಾಡ್ತಾನ. ಆ ಪ್ರಪಂಚದ ಕಾರ್ಯಕಾರಣಗಳು ಮುಗಿದ್ಗಳೇ ಮತ್ತ ಅವ ವೃತ್ತಿಯಲ್ಲಿ ನಿಲ್ಲಿಸ್ತಾನಂದ್ರ ಆ ಬ್ರಹ್ಮನಲ್ಲೇ ಚಿಂತನೆ ಮಾಡ್ತಾನ, ಬ್ರಹ್ಮನಲ್ಲಿ ಇರ್ತಾನ. ಬ್ರಹ್ಮ ವಿಚಾರಗಳನ್ನ ಚರ್ಚೆ ಮಾಡುವುದರಿಂದ ಅವನಕ್ಕದ ಅಲ್ಲಿ ಮನಸ್ಸ ಬ್ರಹ್ಮನಲ್ಲಿ ಸ್ಥಿತಿ ಆಗ್ತದ. ವಿಚಾರ ಮಾಡೋದ್ರಿಂದ ಸ್ಥಿತಿ ಆಗ್ತದ. ವಿಚಾರ ಇರ್ಲಿಕ್ಕಂದ್ರ ಆಗುದಿಲ್ಲ. ಜೀವ ಅಂದ್ರೆ ಏನು, ಬ್ರಹ್ಮ ಅಂದ್ರೆ ಯಾರು, ಪ್ರಪಂಚ ಅಂದ್ರೆ ಏನು, ಇವೆಲ್ಲ ವಿಚಾರ ಮಾಡುವುದರಿಂದ ಏನಾಗ್ತದ, ನಾನು ಜೀವ ಮತ್ತು ಬ್ರಹ್ಮ ಚೇತನ ಸ್ವರೂಪದಿವಿ. ಚೇತನ ಹೆಂಗದ, ಆ ಬ್ರಹ್ಮ ಸ್ವರೂಪದೊಳಗ ನಾವು ಬ್ರಹ್ಮ ಸ್ವರೂಪ ಇದೀವಿ. ನಾವ್ ಯಾವಾಗಲೂ ಇದ್ದವ್ರಿದೇವಿ. ನಾನು ಬ್ರಹ್ಮನೇ ಇದೀನಿ ಅಂದಾಗ ಈ ಪ್ರಪಂಚ ಹೆಂಗದಂದ್ರೆ ಇದು ಜಡ ಅದಂದ್ರ ಪ್ರಪಂಚದ ವ್ಯವಹಾರಗಳನ್ನ ಬಿಟ್ಟು ಯಾವಾಗಲೂ ಬ್ರಹ್ಮನಲ್ಲಿ ಸ್ಥಿತಿ ಮಾಡಕ್ ಬತ್ತು ಅಂದ್ರ ಯೋಗಿಗೆ ಇದು ಬಹಳ ಶ್ರೇಷ್ಠ. ಹಿಂಗ್ ಪ್ರಪಂಚಕ್ಕನು ಕೂಡ ಮಾಡ್ತಾನ ಅನ್ನುವಂಥದ್ದನ್ನ ಇಲ್ಲಿ ತಿಳ್ಸಾಕ. ಹೆಂಗ ಹೆಂಡತಿ ಮತ್ತು ಪತಿರುತ ಹೆಂಡತಿ ಗಂಡನ ಮೇಲೆ ಎಷ್ಟು ಪ್ರೇಮ ಇರ್ತಾರ, ಹಂಗ ಯಾವಾಗಲೂ ನಾವು ಪ್ರಪಂಚಿಕರು ಆತ್ಮಜ್ಞಾನದಲ್ಲಿ ಪ್ರೇಮಗಳನ್ನಿದ್ದು ಯಾವಾಗಲೂ ಮನಸ್ಸನ್ನ ಅಲ್ಲಿ ನಿಂದ್ರಿಸುವಂತ ಕಲೆ ಗುರ್ತಾಯ್ತು ಅಂದ್ರ ಇವ್ರಿಗೆ ಏನ್ ಅನ್ಬೇಕು, ಇವ್ರಿಗೆ ಒಂದು ಪ್ರಪಂಚ ಇದ್ರೂ ಕೂಡ, ಪ್ರಪಂಚದಾಗ ಇದ್ರೂ ಕೂಡ ಅವ್ರ ಜ್ಞಾನಿಗಳೇ ಅಂತಿದೆ ಹೇಳ್ಬೇಕು ಅನ್ನುವಂಥದ್ದನ್ನ ನಿಜಗೊಂಡ್ರ ನಮಗೆ ಹಿಂಗ ಇವ್ರು ಅವನಲ್ಲಿ ಏನಿರ್ತಂದ್ರೆ ಈ ಸಂಸಾರದೊಳ ದೃಷ್ಟಾಂತ ಕೊಟ್ಟು ತಿಳಿಸ್ಕೊತ ಹೊಂಟಾರ ಅವ್ರು. ಇಲ್ಲಿ ಹೆಂಡತಿ ದೃಷ್ಟಾಂತ ಕೊಟ್ರು. ಇನ್ನ ಮೋಹದ ಮಗ ಹೆಂಗಿರ್ತಾನ ಅಂತ ಮೋಹದ ಮಗನು ಕೊಟ್ಟು ದೃಷ್ಟಾಂತ ಕೊಟ್ಟು ಹೇಳ್ತಾರ. ಯೋಗಿ ವೃತ್ತಿಯು ಸದಾ ವಿಕ್ಷೇಪದಿಂದ ರಹಿತವಾಗಿ, ವಿಕ್ಷೇಪ ಚಂಚಲ ಇಲ್ಲದೆ
ಅಂತರ್ಮುಖವಾಗಿರುವುದರಿಂದ ಸದಾ ಸಂತೋಷದಲ್ಲಿ ಇರುತ್ತದೆ. ಅಂದರೆ ಸಂತೋಷವನ್ನು ಅಂದ್ರ ಆನಂದವನ್ನು ಬಿಟ್ಟು ಇರುವುದೇ ಇಲ್ಲ. ಹೆಂಗೆ ಮನುಷ್ಯನಾದಂತವನು ಒಂದೇ ಒಂದು ಒಳ್ಳೆ ಸುಂದರವಾದ ಮೋಹದ ಮಗು ಇದ್ದರೆ, ಒಬ್ಬ ಮಗ ಇದ್ರ ಅವನ ಮ್ಯಾಗ ಎಷ್ಟು ಯಾವಾಗಲೂ ಪ್ರೇಮ ಇರ್ತಾನ, ಅದನ್ನು ಅವನು ಹೇಗೆ ಬಿಟ್ಟು ಇರುವುದಿಲ್ಲವೋ, ಯಾವಾಗಲೂ ಒಬ್ಬನೇ ಮಗ ಇದ್ರ ಆ ಮಗನ ಮ್ಯಾಗ ಎಷ್ಟು ಪ್ರೇಮ ಇರ್ತಾನ, ಯಾವಾಗಲೂ ಆ ಮಗನ ಚಿಂತನೆ ಒಳಗೆ ಇರ್ತಾನ. ಹಂಗೆ ಯೋಗೀಶ್ವರನು ಕೂಡ ತನ್ನಲ್ಲಿದ್ದಂತ ಆನಂದವನ್ನು ಬಿಟ್ಟು ಎಂದೂ ಇರುವುದಿಲ್ಲ. ನೋಡ್ರಿ ಎಂತ ಯೋಗ ಪ್ರತಿಪಾದನೆ ಚಂದ ಅದ ಅನ್ನುವಂಥದ್ದನ್ನ ನೋಡ್ರಿ. ನಮ್ಮಲ್ಲಿ ನಾನು ಆನಂದ ಸ್ವರೂಪನೇ ನಾನು ಅದೀನಿ ಅನ್ನುವಂಥದ್ದನ್ನ ಹೇಳ್ಕೊತ ಬಂದೇವೆ. ನಾನು ಆತ್ಮಯಂಗದನೆ ಸತ್ತು ಚಿತ್ತು ಆನಂದ ಅಂತ ನಾವ್ ಹೇಳ್ಕೊತ ಬಂದೆ. ನಿತ್ಯ ಪರಿಪೂರ್ಣ ನಾನೇ ಆನಂದ ಸ್ವರೂಪನೆ ಅಂದಾಗ ಇವನ ವೃತ್ತಿ ಯಾವಾಗಲೂ ಎಲ್ಲಿರ್ತದ. ನನಗೆ ಒಂದು ದೃಷ್ಟಾಂತ ಕೊಟ್ರು. ಒಬ್ಬನೇ ಮಗ ಇದ್ರ ಆ ಮಗನ ಮ್ಯಾಗ ಹೆಂಗ್ ಯಾವಾಗಲೂ ಪ್ರೇಮ ಚಿಂತನೆ ಅವಂದೇ ವಿಚಾರ ಮಾಡ್ತಾನ, ಹಂಗ ಇಲ್ಲಿ ಯೋಗಿ ಆದವನು ಕೂಡ ತಾನು ಆನಂದ ಸ್ವರೂಪನೆ ಅಂತೇಳಿ ಯಾವಾಗಲೂ ಆನಂದದೊಳಗೆ ಬೆರ್ತಿರ್ತಾನ. ಆ ಮಗನ ಮ್ಯಾಗ ಹೆಂಗ ಅವ ಯಾವಾಗಲೂ ಎಲ್ಲಿಗೆ ಹೋದಾಗ ಏನ್ ಮಾಡ್ತಾನ, ಹೆಂಗ ಆ ತಂದೆ ಆ ಮಗನ ಮ್ಯಾಗ ಪ್ರೇಮ ಇರ್ತಾನ, ಅದರಂತೆ ಇಲ್ಲಿ ಯೋಗಿ ಆದವನು ಕೂಡ ಯಾವಾಗಲೂ ನಾನು ಆನಂದ ಸ್ವರೂಪನೇ ಇದೀನಿ, ಆ ಆನಂದ ಜೊತೆನೆ ಬೆರೆತಿರ್ತಾನ. ಮತ್ತ ಅವನು ಪ್ರಪಂಚ ಮಗ ಅದಾನ, ಅವನು ಪ್ರಪಂಚ ಮಾಡ್ತಾನ. ಆದ್ರ ಅವನ ಮನಸ್ಸ ವೃತ್ತಿ ಎಲ್ಲಿ ತೊಡಗ್ಯದ ಅಂದ್ರ ಆ ಪ್ರಪಂಚಕ ಮನುಷ್ಯಲ್ಲಿ ತೊಡಗ್ಯದ, ಮಗನ ಮ್ಯಾಗ ತೊಡಗ್ಯದ. ಈ ಯೋಗಿ ಮನಸ್ಸು ಇವನಲ್ಲಿ ತೊಡಗ್ಯದ, ಆ ಆನಂದ ಸ್ವರೂಪದಲ್ಲಿ ಇರುವುದೇ ಇವನ್ ಮನಸ್ಸು ಅಲ್ಲಿ ತೊಡಗಿಸ್ಯಾನ. ಅಂದ್ರ ಇಲ್ಲಿ ಎಂತ ಮಗ ಅಂದ್ರ ಮಗ ಹೆಂಗ ಅದಾನ ಅಂದ್ರ ಯಾವಾಗಲೂ ಆನಂದ ಜೊತೆನೆ ಹೆಂಗ ಬೆರಿತಾನ ಅಂತ ಆನಂದವನ್ನ ಬೆರೆಸುವುದೇ ಇದೇ ಮಗ ಅನ್ನುವಂತ ಪ್ರೀತಿಯ ಮಗ ಅನ್ನುವಂಥದ್ದು ನಿಜಗೊಂಡು ಹೇಳ್ಕೊತ ಬಂದಾರ. ಇಲ್ಲೇ ನಿಜಗೊಂಡ್ರು ಕೂಡ ಅಗಲದ ಪಾರಿತೋಷವೆಂಬ ಮೋಹ ಅನ್ನುಗಾನುಂಟು. ಮಗ ಇದಾನ, ಯಾವಾಗಲೂ ಆನಂದ ಸ್ವರೂಪದೊಳಗೆ ಇರುವುದೇ ಇವನೇ ಮಗ ಅನ್ನುವಂಥದ್ದನ್ನ ಹಿಂಗ ಒಂದೊಂದು ದೃಷ್ಟಾಂತ ಕೊಟ್ಟು ನಮ್ಮನ್ನ ಒಳಗ್ ಕರ್ಕೊಂಡು ಹೋಗ್ತಾರೆ, ಯೋಗಿಗಳನ್ನ ಮಾಡ್ತಾರ. ಇಲ್ಲಿ ಮುಂದೆ ಏನ್ ಹೇಳ್ತಾರ, ವಿರತಿ ಎಂಬ ಅನುಕೂಲ ಜನಮುಂಟು. ಜನನು ನಾವು ಪ್ರಪಂಚಕರದೇ ಅಂದ್ರೆ ಜನ ಬೇಕು. ಜನ ನಮ್ ಮ್ಯಾಗ ಪ್ರೇಮ ಇದ್ರಂದ್ರ ನಮ್ ಪ್ರಪಂಚಕ್ಕೆ ಎಷ್ಟು ಅನುಕೂಲ ಆಗ್ತಾರ. ಒಂದೇನೋ ನಮ್ ಮ್ಯಾಗ ಒಂದ್ ಪ್ರೇಮ ಬಂದಿ ಮಕ್ಳ ಜೊತೆ ನಾವು ಪ್ರೇಮ ಬೆಳೆಸ್ಕೊಂಡಿದ್ದೇವಂದ್ರ ಒಂದೇನೋ ನಮ್ಮ ಕಷ್ಟ ಬಂದಾಗ ನಿಂದಿರ್ತಾರ. ಒಂದ್ ಎಲ್ಲಾ ಕಾರ್ಯಕ್ಕೂ ಕೂಡ ನಾವು ದೇವ್ ತಗೋತಂದಾಗ ಧೈರ್ಯ ತುಂಬ್ತಾರ. ಒಂದ್ ಯಾವ್ದೇ ಕಾರಣ ಕತ್ತು ಮಾಡಿದ್ರು ಕೂಡ ಎಲ್ಲರೂ ನಿತ್ಯ ಮಾಡೋದ್ರಿಂದ ಎಷ್ಟು ಒಂದು ಆನಂದ ಆಗ್ತದ. ಅದನ್ನಂತೆ ಇಲ್ಲಿ ಏನ್ ಹೇಳ್ಕೊತ ಬಂದಾರೆ, ವಿರತಿ ಎಂಬ ಅನುಕೂಲ ಜನಮುಂಟು. ಅಂದ್ರೆ ವಿರತಿ ಅಂದ್ರೆ ಇಲ್ಲಿ ವೈರಾಗ್ಯದಿಂದ ಎಷ್ಟು ಲಾಭ ಅದ ಅನ್ನುವಂಥದ್ದು ನೀವು ಹೇಳ್ತಾರ. ಅಲ್ಲಿ ಹೆಂಡತಿ ಹೇಳಿದ್ರು ಯಾವಾಗ್ಲೂ ಆತ್ಮ ಜೊತೆ ಕೂಡಿರುವುದು, ಮಗನ ಮ್ಯಾಗ ಹೆಂಗ ಪ್ರೇಮ ಇರ್ತೇವೆ ಹಂಗ ನಾವು ಇಲ್ಲಿ ಯಾವಾಗಲೂ ಕೂಡ ಯಾವ ಮಗ ಅಂದ್ರ ಮಗನ ಹೇಳಿದ್ರಲ್ಲ, ಪ್ರೇಮ ಎಂಬ ಮಗನ ಜೊತೆ ಬೆರೆತಿರುವುದಕ್ಕೆ ಏನ್ ಹೇಳ್ಕೋತ ಬಂದ್ರಲ್ಲ, ಅಂತ ಯೋಗೀಶ್ವರನು ಕೂಡ ತಾನು ಆನಂದ ಸ್ವರೂಪನೇ ಇದೀನಿ ಅಂತೇಳಿ ಆನಂದದೊಳಗೆ ಇರುವುದು ಅವನೇ ಮಗ ಅನ್ನುವಂಥದ್ದನ್ನ ಹೇಳಿದ್ರು. ಈಗ ವಿರತಿ ಎಂಬ ಅನುಕೂಲ ಜನಮುಂಟು. ಜನ ಹೆಂಗ್ ಅನುಕೂಲ ಆಗ್ತಾರ ಅನ್ನುವಂಥದ್ದನ್ನ ಇಲ್ಲಿ ಪದ್ಯಗಳು ಒಂದೇ ನುಡಿ ಒಳಗೆ ಹೇಳ್ಕೊತ ಹೋಗ್ತಾರ. ಮನುಷ್ಯನು ಮನಸ್ಸು ಚಂಚಲವಾಗಿ ಇದ್ದರೆ ಅವನಿಗೆ ಸುಖ ಸಂಭವಿಸುವುದೇ ಇಲ್ಲ. ಮನುಷ್ಯ ಯಾವಾಗಲೂ ಚಂಚಲ ಇತ್ತಂದ್ರ ಒಮ್ಮೆ ಅದನ್ನ ಮಾಡು ಮನು, ಇದನ್ನ ಕೇಳು ಮನು, ಅದು ಪಾಡನು, ಈ ಗ್ರಂಥ ಓದು ಮನು, ಆ ಗ್ರಂಥ ಓದು ಮನು, ಆ ಸತ್ಸಂಗ ಕೇಳು ಮನು, ಇದನ್ನ ಕೇಳು ಮನು, ಹಿಂಗ್ ಬರೀ ಒಬ್ರಿಗೆ ಚಂಚಲ ಇರ್ತದ. ಅವ್ರಿಗೆ ನಾ ಹೇಳ್ತೀನಿ, ಎಂದೂ ನಿಮ್ಗ ಆ ಜ್ಞಾನ ಆಗುದಿಲ್ಲ. ಒಂದು ನಂಬ್ರಿ, ಸದ್ಗುರುನಾಥನನ್ನ ನಂಬಿ ಅವನ ಮುಖಾಂತರ ನಮ್ಮ ಮನಸ್ಸನ್ನ ಚಂಚಲತೆ ಯೋಗದಿಂದ ಚಂಚಲೆಯನ್ನ ಕಲ್ಕೊಂಡು ಅವ ಹೇಳಿದ ಮಾತಿನ ಮ್ಯಾಗ ಶ್ರದ್ಧಾ ನಮ್ಗೆ ಇಟ್ರಂದ್ರೆ ನಿಮ್ಗೆ ಜ್ಞಾನ ಆಗ್ತದ. ಅದು ಬಿಟ್ಟು ಇವು ಗ್ರಂಥ ವೇದ ಉಪನಿಷತ್ತುಗಳು ನೀನ್ ಏನ್ ಬೇಕಾದಂತ ಕಂಠಪಾಠ ಮಾಡಿದ್ರು ಕೂಡ ಅವನು ಸಿಗುದಿಲ್ಲ, ಅವನ್ ಜ್ಞಾನ ನಿನಗಾಗುದಿಲ್ಲ. ಸದ್ಗುರುನಾಥ ಹೇಳಿದಂತೆ ಮನಸ್ಸನ್ನ ಆತ್ಮನೊಳಗೆ ತೊಡಿಸುವಂತ ಸೂತ್ರ ಗೊತ್ತಾಯ್ತು ಅಂದ್ರ, ಆ ವೇದಗಳಲ್ಲಿ ಹೇಳಿದ ಸೂತ್ರ ನಿನಗ್ ಗೊತ್ತಾಯ್ತು ಅಂದ್ರ ನಿನಗೆ ಯಾವ ವೇದಗಳು ಬೇಡ, ಯಾವ ಉಪನಿಷತ್ತು ಗುರುನು ಬೇಡ. ಆ ಕಂಡುಕೊಂಡೆ ಅಂದ್ರ ಆ ಮನಸ್ಸನ್ನಲ್ಲಿ ತೊಡಗಿಸುವಂತ ಸೂತ್ರ ಗೊತ್ತಾಯ್ತಂದ್ರ ಅವಾಗ ನೀನು ಆತ್ಮಜ್ಞಾನಿ ಆಗ್ತಿ ಅನ್ನುವಂಥದ್ದನ್ನ ಮನಸ್ಸು ಚಂಚಲ ಇದ್ದವ್ರಿಗೆ ಆಗೋದಿಲ್ಲ ಅಂತ ಹೇಳಿ ಸ್ಪಷ್ಟ ಮಾಡಿಸ್ತಾರ. ಒಬ್ಬರು ಮನಸ್ಸು ಬಹಳ ಚಂಚಲ ಇರ್ತಾರೆ. ಅಂದ್ರ ನೋಡ್ಬೇಕು, ಅವ್ರು ಎಷ್ಟು ಓಡಾಡ್ತಾರ, ಎಷ್ಟು ವಿಚಾರ ಮಾಡ್ತಾರ, ಏನು ಮಾಡಿದ್ರು ಕೂಡ ಮತ್ತ ನಾಳೆಗೆ ಅವ್ರ ಏನ್ ಹೇಳ್ತಾರ, ಇವ್ರ ಏನ್ ಹೇಳ್ತಾರ. ಮೊದಲೇ ಒಂದೇ ಮಾತಿನ ಗುರು ಹೇಳ್ಯಾನ, ನೀನ್ ಏನದಿಯಪ್ಪ, ಈ ದೇಹಾದಿ ಬುದ್ಧಿ ನಿನಗಿಲ್ಲ, ನೀನ್ ಆತ್ಮ ಸ್ವರೂಪನಿದೆ ಅಂತೇಳಿ ಸದ್ಗುರುನಿತ್ 10 ಸಲ ಹೇಳಿದ್ರು ಕೂಡ ಅಲ್ಲಿ ನಂಬಿಕೆ ಇಲ್ಲ. ಮತ್ತ ಅವ್ರ ಏನ್ ಹೇಳ್ತಾರ, ಇವ್ರು ಹೇಳ್ತಾರ ಅಂತ ಬರೇ ಚಂಚಲದೊಳಗೆ ನಮ್ಮ ಆಯುಷ್ಯ ಹೋಗ್ಬಿಡ್ತದ.
ಆದ್ರೆ ನಿರ್ಧಾರ ಮಾಡುದು ಯಾವಾಗ, ದೃಢ ಮಾಡುದು ಯಾವಾಗ? ಅದಕ್ಕೆ ಇಲ್ಲಿ ದೃಢ ಮಾಡಿ ಅನ್ನುವಂಥದ್ದನ್ನ ನೀನು ಇವತ್ತ ಒಬ್ಬರು ಯಾರೇ ಗುರುಗಳು ಇರ್ಲಿ, ನೀನ್ ಯಾವುದೇ ಗ್ರಂಥ ಇರ್ಲಿ, ನಿನ್ನೆ ಹೇಳಿದ್ರು, ನಿನ್ನೆ ಹಿಂದಿನ ಪದ್ಯಗಳನ್ನ ನಾವು ಕೇಳ್ಕೊಂಡ್ ಬಂದೇವಿ. ಮಾರ್ಗಗಳು ಯಾವುದೇ ಇರ್ಲಿ, ಹುಬ್ಬಳ್ಳಿ ಹೋಗ್ಲಾಕ ಅನೇಕ ಮಾರ್ಗಗಳದಾವು. ಆ ಮಾರ್ಗ ಮುಖಾಂತರ ನಾವು ಹೋದ್ರ ಹೆಂಗ ಊರನ್ನ ಮುಡುತ್ತೇವೆ, ಹಂಗ ನಿನಗೆ ಯಾವ ಗುರುಗಳು, ಯಾವ ಗ್ರಂಥಗಳು, ಯಾವ ನಿನಗೆ ಅನುಕೂಲ ಅದಾವ ಅದನ್ನು ಒಂದನ್ನು ನಂಬಿಕೊಂಡು ನಿನ್ನ ಹುಬ್ಬಳ್ಳಿ ಅಂದು ನಿನ್ನ ಆತ್ಮನ ಜೊತೆ ಹೋಗಿ ಸೇರು ಮುಟ್ಟುದು ಯೋಗದಿಂದ ಕೂಡುವಿಕೆ ಮಾಡ್ಕೋರಿ ಅಂತೇಳಿ ಅವ್ರು ನಿನ್ನೆ ಒಂದು ದೃಷ್ಟಾಂತ ಕೊಟ್ಟು ಹೇಳಿದ್ರು. ಹಂಗ ನಮ್ಮ ಚಂಚಲತೆಯನ್ನು ಕಳ್ಕೊಂಡು ಆ ಯೋಗದ ಮುಖಾಂತರ ಒತ್ತಟ್ಟಿ ಶ್ರದ್ಧಾ ನಂಬಿಗಿಟ್ಟು ಗುರುವಿನನ್ನ ನಂಬಿ ಜ್ಞಾನವನ್ನು ಮಾಡ್ಕೊಂಡು ಮುಕ್ತನಾಲಕ ಒಂದು ಜಜ್ಮೆಂಟ್ ಅಂದ್ರೆ ಇಲ್ಲಿ ಚಂಚಲತೆ ಬಿಟ್ಟು ದೃಢ ಮಾಡುದು, ಗಟ್ಟಿ ಮಾಡುದು. ಗಟ್ಟಿ ಆಯ್ತು ಅಂದ್ರೆ ನಮ್ಗೆ ಏನಾಗ್ತದ, ಜ್ಞಾನ ಆಗ್ತದ. ಇರ್ಲಿಕ್ಕಪ್ಪ ಅಂದ್ರ ನಾವ್ ಬರೀ ಅದೃಢ ಇದ್ದೇವಂದ್ರ ನಮ್ಗೆ ಜ್ಞಾನ ಆಗುದಿಲ್ಲ. ದೃಢ ಅಪರೋಕ್ಷ ಬ್ರಹ್ಮ ಜ್ಞಾನ ಆಗ್ಬೇಕಾದ್ರೆ ಅದೇ ನಂಬಿ ನಾವ್ ಜಜ್ಮೆಂಟ್ ಮಾಡ್ಕೊಂಡು ಇಷ್ಟೇ ಅದ, ಎಲ್ಲಾ ಹೇಳು ಮಹಾತ್ಮರು ಇಷ್ಟೇ ಹೇಳ್ಯಾರ, ನನಗೂ ಅನುಭವ ಅದ, ನಾನು ಬ್ರಹ್ಮ ಸ್ವರೂಪನಿದ್ದೀನಿ, ನನಗೂ ಅನುಭವ ಅದ. ಯಾಕಂದ್ರೆ ನನಗೆ ಜಾಗ್ರ ಸ್ವಪ್ನ ಸುಷುಪ್ತಿ ಜ್ಞಾನ ಅದ, ಮತ್ತು ಎಲ್ಲರೂ ಗುರುಗಳಿಗೆ ಹೇಳಿದ್ದು ಜ್ಞಾನ ಅದ. ಗ್ರಂಥಗಳು ಎಲ್ಲಾ ವೇದಾಂತದ ಕೊನೆಯ ಭಾಗ ಜೀವ ಬ್ರಹ್ಮರ ಐಕ್ಯತ್ವನೇ ಹೇಳ್ಕೊತ ಬಂದಾರ ಅಂತೇಳಿ ದೃಢ ಮಾಡ್ದಿ ಅಂದ್ರ ನಿನ್ ಜ್ಞಾನ ಆಗ್ತದ. ನೀನ್ ಎಲ್ತನ ಚಂಚಲ ಇರ್ತಿರ್ತದ ಅಂತ ನೀನ್ ಅಡ್ಡಾಡವ್ನೆ ಅನ್ನುವಂಥದ. ಇದು ಒಂದೇ ಜನ್ಮ ಅಲ್ಲ, ಎಷ್ಟೋ ಜನ್ಮ ಅಡ್ಡಾಡವ್ನೆ. ಈ ಜನ್ಮ ಒಂದಕ್ಕೆ ಅಂತ ತಿಳ್ಕೊಬೇಡಿ, ಎಷ್ಟೋ ಜನ್ಮ ಹಿಂಗ ಅಡ್ಡಾಡಿದ್ರೊಳಗಲ್ಲ ಆಗಿಲ್ಲ. ಒಮ್ಮೆ ದೃಢ ಮಾಡ್ಕೊಂಡು ಸಾಕಪ್ಪ ಅಂತೇಳಿ ಹೊರಗೆ ಬಂದೇವು ಅಂದ್ರ ಅವಾಗ ನಮ್ಗೆ ಅಪರೋಕ್ಷ ದೃಢ ಬ್ರಹ್ಮಜ್ಞಾನ ಆಗ್ತದ ಅನ್ನುವಂಥದ್ದನ್ನ ನಾವ್ ಎಲ್ಲರೂ ಕೇಳ್ಕೊಂಡು ಬಂದೇವಿ. ಇರ್ಲಿ, ಈಗ ನಮಗೆ ಏನಾಗ್ತದ ಅಂದ್ರೆ ಮನಸ್ಸನ್ನ ಚಂಚಲವಾಗದೇ ಇದ್ದರೆ ಅವನಿಗೆ ಸುಖ ಸಂಭವ ಉಂಟಾಗ್ತದ ಅನ್ನುವಂಥದ್ದು ಹೇಳಿ, ಮನುಷ್ಯ ಯಾವಾಗಾದ್ರೂ ಚಂಚಲವಾಗಿ ಇರ್ತದ. ಅದಕ್ಕೆ ಏನ್ ಮಾಡ್ಬೇಕಂದ್ರ ಮನಸ್ಸು ದೃಶ್ಯವಾಗಿ ಕಾಣಿಸಿಕೊಳ್ಳತಕ್ಕ ಈ ಅಲೋಕದ ವಿಷಯಗಳಾಗಲಿ ಅಥವಾ ಪುರಾಣಗಳಿಂದ ಕೇಳಲ್ಪಟ್ಟ ಪರಲೋಕದ ವಿಷಯಗಳಿಂದಾಗಲಿ ಚಂಚಲವಾಗುತ್ತದೆ. ಇದರಿಂದ ಮನುಷ್ಯನಿಗೆ ದುಃಖ ಸಂಭವಿಸುತ್ತದೆ. ಇವುಗಳಿಂದ ವೈರಾಗ್ಯವುಳ್ಳವನಾದರೆ ದುಃಖ ನಿವೃತ್ತಿಯಾಗಿ ಸುಖ ಪ್ರಾಪ್ತಿ ಆಗ್ತದ. ಹೆಂಗಂದರೆ ಊರಲ್ಲಿ ತನಗೆ ಅನುಕೂಲವಾಗಿದ್ದ ಜನರು ಇದ್ದರೆ ಅವನಿಗೆ ಯಾವ ದುಃಖಗಳು ಹೇಗೆ ಪ್ರಾಪ್ತಿ ಆಗುವುದಿಲ್ಲವೋ ಹಾಗೆ ವೈರಾಗ್ಯ ಒಂದು ಇದ್ದರೆ ಯಾವ ದುಃಖವೂ ಪ್ರಾಪ್ತಿ ಆಗುದಿಲ್ಲ. ಮತ್ತು ವಿರತೆಯಿಂದ ಈ ತರ ಸಂಪದ ಸುಖ ಮುಂಟೆ ನಿಜಗೊಂಡು ನೀತಿ ಕರೆಯಾದಾಗ ಹೇಳ್ಕೊತ ಬಂದಾರ. ವಿರತೆಯಿಂದ ಈ ತರ ಸಂಪದ ಸುಖ ಮುಂಟೆ, ವೈರಾಗ್ಯಕ್ಕಿಂತ ಮತ್ತೊಂದು ಯಾವುದರ ಸುಖ ಅದನ್ನು ಅಂದ್ರೆ ಇಲ್ಲ. ವಿರತಿನೇ ವೈರಾಗ್ಯವೇ ಶ್ರೇಷ್ಠವಾದದ್ದು ಅನ್ನುವಂಥದ್ದು ಹೇಳ್ಕೊತ ಬಂದಾರ. ಯೋಗೀಶ್ವರನಿಗೆ ವೈರಾಗ್ಯ ವಿರುದ್ಧ ಮೂಲಕ ವೈರಾಗ್ಯವೇ ಅನುಕೂಲ ಜನರವಾಗಿರುತ್ತಾರೆ. ಅದಕ್ಕಾಗಿ ನಿಜಗೊಂಡು ವಿರತಿ ಎಂಬ ಅನುಕೂಲ ಜನ ಮುಂಟು ಅನ್ನುವಂಥದ್ದು ಹೇಳ್ಕೊತ ಬಂದಾರ. ಆ ಜನ ನಮಗೆ ಹೆಂಗ ಲೌಕಿಕ ವ್ಯವಹಾರದಾಗ ಅನುಕೂಲತೆ ಇದ್ರ ಪ್ರೀತಿ ಇದ್ದೇವಂದ್ರ ಅವ್ರು ನಮ್ಗೆ ಹೆಂಗ ಆನಂದ ಅಂದ್ರೆ ಒಳ್ಳೇದನ್ನೇ ಆಗ್ತದ. ನಮ್ಗೆ ಯಾವ ದುಃಖ ಬರ ಕಾಯ್ತಾರ, ಯಾವುದೇ ಕಷ್ಟ ಬಂದ್ರು ನಿಂದಿರ್ತಾರ. ಒಂದು ಮದುವೆ ಕಾರಣ ಮುಂಜೆ ಇದ್ರು ಕೂಡ ನಮ್ಮದು ಅಂತೇಳಿ ನಿಂದಿರ್ತಾರ. ಅವಾಗ ನಮಗ ಸಹಜವಾಗಿ ಅನುಕೂಲ ಆಗ್ತದ, ದೃಷ್ಟಾಂತದಂತೆ. ಹಂಗಿಲ್ಲಿ ವೈರಾಗ್ಯ ನಮ್ಮಲ್ಲಿ ಇತ್ತು ಅಂದ್ರ ಹೆಂಗ ಜನರಿದ್ರಾಗ ಪ್ರಪಂಚದಾಗ ಆನಂದ ಇರ್ತಂಗ ವೈರಾಗ್ಯ ಇದ್ರೆ ವೇದಾಂತದೊಳಗ ಬಹಳ ಆನಂದ ಇರ್ತದ. ವೈರಾಗ್ಯ ಇರ್ಲಿಕ್ಕಂದ್ರ ಬರೇ ಶಾಸ್ತ್ರ ಹೇಳ್ತಿದ್ದೇವೆ, ಎಲ್ಲಾ ವೇದ ಉಪನಿಷತ್ತನ್ನು ಹೇಳ್ತಿದ್ದೇವೆ ಅಂದ್ರ ನಮ್ಮಲ್ಲಿ ವೈರಾಗ್ಯ ಇರ್ಲಿಲ್ಲ ಅಂದ್ರ ಅದು ಯಾವ್ದು ಫಲ ಕೊಡುದಿಲ್ಲ ಅನ್ನುವಂಥದ್ದನ್ನ ಇಲ್ಲಿ ಒಟ್ಟಾರೆ ನಿಜಗೊಂಡ್ರ ಅಭಿಪ್ರಾಯ. ವಿರತೆಯಿಂದ ಈ ತರ ಸಂಪದ ಮುಂಟೆ, ಇದಕ್ಕಿಂತ ಸಂಪತ್ತು ವೈರಾಗ್ಯಕ್ಕಿಂತ ಯಾವ್ದಾದ್ರ ಅದನ್ನು ಅಂದ್ರೆ ಇಲ್ಲ. ಇದೇ ಸಂಪತ್ತು ಶ್ರೇಷ್ಠ ಅಂತ ನಿಜಗೊಂಡು ಹೇಳ್ಕೊತ ಬಂದಾರ. ಇನ್ನ ಕ್ಷಮೆ ಎಂಬ ಚರನ್ ಉಂಟು ಅನ್ನುವಂಥದ್ದು ನೀವು ಹೇಳ್ಕೊತ ಹೊಂಟಾರ. ಇಲ್ಲಿ ಸೈರಣ ಎನ್ನುವ ಸೇವಕ ಅಂದ್ರ ಸೇವಕನಿಗಿಂತ ಕ್ಷಮೆಗಿಂತ ಮತ್ತೊಂದು ಯಾವ್ದಾರ ಸದ್ಗುಣ ಅದನ್ನು ಅಂದ್ರೆ ಇಲ್ಲ. ಕ್ಷಮೆ ಸದ್ಗುಣನ ಲಕ್ಷಣ ಅಂತ ಹೇಳ್ಕೊತ ಬಂದೇವ್ ನಾವು. ಕ್ಷಮೆ ಉಳ್ಳವನಿಗೆ ಸದ್ಗುಣಗಳ ಉಳ್ಳವನಿಗೆ ಕ್ಷಮೆ ಗುಣ ಇರ್ತದ, ಸದ್ಗುಣ ಇಲ್ಲದವನ್ ಕ್ಷಮೆ ಗುಣ ಇರುವುದಿಲ್ಲ ಅನ್ನುವಂಥದ್ದನ್ನ ಹೇಳಿ ಇಲ್ಲಿ ಒಂದು ದೃಷ್ಟಾಂತ ಮುಖಾಂತರ ಹೇಳ್ತಾರ. ಹೊರಗಿನ ಲೌಕಿಕದೊಳಗ ಸೈರಣ ಎನ್ನುವ ಸೇವಕ ಶಿಷ್ಯನಿರುವನು. ಶಿಷ್ಯರಲ್ಲಿ 3 ಪ್ರಕಾರ ಯಾವ್ದಂದ್ರೆ ಗುರುಗಳು ಇಂಥ ಕಾರ್ಯವನ್ನು ಮಾಡಬೇಕೆಂದು ಹೇಳಿದರೂ ತೀವ್ರವಾಗಿ ಕಾರ್ಯವನ್ನು ಮಾಡದಿರುವನು, ಕನಿಷ್ಠನು ಹೇಳಿದಾಗ ಮಾಡುವುದು, ಮಧ್ಯಮನು ಹೇಳದಿದ್ದರೂ ಗುರುಗಳು ಇಂಗಿತವನ್ನು ಅರಿತು ಹೇಳುವುದಕ್ಕಿಂತಲೂ ಪೂರ್ವದಲ್ಲೇ ಮಾಡ್ತಕ್ಕ ಕಾರ್ಯವನ್ನು ಮಾಡಿ ಮುಗಿಸುವನು ಉತ್ತಮನು. ಅಂದ್ರ ಇಲ್ಲಿ ಒಂದು ಕಡೆ ನಾವು ಹೇಳ್ಕೊತ ಬಂದೆ ನೋಡು.
ಆ ಆಡಿ ಮಾಡವನು ಮಧ್ಯಮನು, ಆಡಿ ಮಾಡದವನು ಇದು ಕನಿಷ್ಠನು, ಆಡಿ ಮಾಡದವನು ಮಧ್ಯಮನು, ಆಡದೆ ಮಾಡವನು ಉತ್ತಮನು ಅನ್ನುವಂಥದನ್ನ ಹೆಂಗ್ ಹೇಳಿವಿ. ಹಂಗ ಗುರುಗಳನ್ನ ಅವ್ರನ್ನ ಭಾವಗಳನ್ನ ತಿಳ್ಕೊಂಡು ಆಡದೆ ಮಾಡವನು ಅವನು ಉತ್ತಮನು, ಆಡಿ ಮಾಡವನು ಇದನ್ ಮಾಡ್ಲೇನ್ರಿ ಅದನ್ನ ಮಾಡ್ಲೇನು ಅಂತೇಳಿ ಮಾಡವನು ಯಾರಪ್ಪ ಅಂದ್ರ ಅವ ಮಧ್ಯಮನು, ಆಡಿ ಮಾಡದವನು ಅವನು ಕನಿಷ್ಠನು ಅನ್ನುವಂಥದ್ದನ್ನ ಇಲ್ಲಿ ಹಿಂಗ ಸೈರಣೆ ಎಂಬ ಸೇವಕ ಅಂದ್ರ ಅಲ್ಲಿ ಸೇವಕ, ಇಲ್ಲಿ ಲೌಕಿಕದಾಗ ಇಲ್ಲಿ ಸೇವಕ ಅಂತ ಬಂತದ. ನಾವಿಲ್ಲಿ ಗುರು ಸಂಪ್ರದಾಯ ಶಿಷ್ಯ ಅನ್ನಬೇಕು. ಶಿಷ್ಯನು ಹಿಂಗ ಉಳ್ಳವನಾಗಿದ್ನಪ್ಪ ಅಂದ್ರ ಆಡದೆ ಮಾಡವಂದ್ರ ಉತ್ತಮನು ಅನ್ನುವಂಥದ್ದನ್ನ ಹೇಳ್ದಂತೆ ಇಲ್ಲಿ ಉತ್ತಮ ಸೇವಕನಿದ್ದರೆ ಗುರುಗಳಿಗೆ ಯಾವ ತೊಂದರೆ ಆಗುವುದಿಲ್ಲ. ಹ್ಯಾಂಗೋ ಹಾಗೆ ಕ್ಷಮಾಗುಣ ಹೊಂದಿದ್ದರೆ ಯಾವ ತೊಂದರೆಯೂ ಆಗುದಿಲ್ಲ. ಕ್ಷಮಾಗುಣ ಒಬ್ಬ ಉತ್ತಮ ಸೇವಕನಂತಿರುತ್ತದೆ. ಆ ಕಾರಣದಿಂದ ಕ್ಷಮೆ ಎಂಬ ಚರನುಂಟು ಎಂದು ಹೇಳಿದ್ದಾರೆ. ಶ್ರೀ ಒಂದು ಸಿದ್ಧಾರೂಢರು ಒಂದು ದೃಷ್ಟಾಂತ ಕೊಟ್ಟು ಹೇಳ್ಕೊತ ಬಂದಾರ. ಹೆಂಗ ಕ್ಷಮಾಗುಣ ನಮ್ಮನ್ನ ದೊಡ್ಡತನ ಮಾಡ್ತದ, ದೊಡ್ಡವ್ರನ್ನ ಮಾಡ್ತದ. ಏನೋ ನಮ್ಗ ಹೋಗ ಮುಂದೊಂದ್ ಕಾರ್ ಬಿಡಿತದ ಏನ್ರ ಅಂತಾರ, ಅದು ಹೋಲ್ ಬಿಡಪ್ಪ ಅಂತ ನಮ್ಮಲ್ಲಿ ಕ್ಷಮಾಗುಣ ಇತ್ತು ಅಂದ್ರ ಸಿದ್ಧಾರೂಢರು ಕೂಡ ಕ್ಷಮಾಗುಣ ಇದ್ದವ್ರನ್ನ ಕೊಂಡಾಡ್ಯಾರ. ಒಬ್ಬ ಮನುಷ್ಯ ಯಾರಪ್ಪ ಅಂದ್ರ ತಹಶೀಲ್ದಾರ್ ಇದ್ದ. ತಹಶೀಲ್ದಾರ್ ಸಿದ್ಧಾರೂಢ ಮನಿಗ್ ಪ್ರತಿನಿತ್ಯ ಮಠಕ್ ಬರ್ತಿದ್ನಂತ. ಮಠಕ್ಕೆ ಬಂದು ನಮಸ್ಕಾರ ಮಾಡಿ ಹೋಗ ಮುಂದ ಒಬ್ಬ ಕಟ್ಟಿಗೆಯನ್ನ ಹೊತ್ಕೊಂಡು ಹೋಗೋದಾಗ ಅವ ನೋಡದೆ ಇವ ತಹಶೀಲ್ದಾರ್ದನ, ಅವ್ನ್ ನೋಡ್ಲಾರ ಏನ್ ಮಾಡ್ತಂದ್ರ ಅವ ಕಟ್ಟಿಗೆ ಬಡಿತಂತ. ಬಡಿಯಾನ ಆ ರುಂಬಾಲ ತೆಳಗ್ ಬಿತ್ತಂತ, ತಹಶೀಲ್ದಾರ್ ರುಂಬಾಲ. ಅವಾಗ ಓಡಿ ಬಂದೆ ಇಂತ ತಹಶೀಲ್ದಾರ್ ಇಂತ ಸಾಬುಗ ನೀ ಬಡಿತೇಲೋ, ನೀನ್ ಎಂತ ಒಳ್ಳೇದೆ ಅಂತ ಅವ್ನ್ ಹೊಡ್ಯಾಕಿ ಹೋದ್ರಂತ. ಅವಾಗ ರುಂಬಾಲವನ್ನ ಅವ್ರ ಕೈಯಾಗ ಕೊಟ್ಟು ಇಲ್ರಿ ಅವ ತಿಳ್ಯಾರೆ ಮಾಡ್ಯಾನ ಅಂತೇಳಿ ಇವ್ರಿನ ಹೇಳ್ಬೇಕು ಅನ್ನೋದ್ರೊಳಗೆ ಅವಂದೇನ್ ತಪ್ಪಿಲ್ಲಪ್ಪ, ಅವ ವಜ್ಜಿ ಹೊತ್ಕೊಂಡ್ ಹೊಂಟಾನ, ನಾನು ತಿಳ್ಕೊಂಡು ದೂರ ಹೋಗ್ಬೇಕಾಗಿತ್ತು, ಹೋಲ್ ಬಿಡ್ರಿ ಅವಾಗ ಏನು ಅನ್ಬ್ಯಾಡ್ರಿ ಅಂತೇಳಿ ಆ ತಹಶೀಲ್ದಾರ್ ಕಳ್ಸಿನಂತ. ಅದನ್ನ ಸಿದ್ಧಾರೂಢರು ಕ್ಷಮಾಗುಣ ಇದ್ರ ಇಂತ ಸಣ್ಣ ತಪ್ಪುಗಳನ್ನ ಇದ್ರೂ ಕೂಡ ಅವ್ರು ಏನ್ ಮಾಡ್ತಾರಂದ್ರ ಅಂತ ಅಧಿಕಾರಿ ಇದ್ರೂ ಕೂಡ ಹೆಂಗ ಅವನಲ್ಲಿ ಕ್ಷಮಾಗುಣ ಇತ್ತು ಹಂಗ ನಮ್ಮಲ್ಲಿ ಕೂಡ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ತಿರ್ತಾವ, ಎಲ್ಲರಿಗೆ ಆಗ್ತಿರ್ತಾವ. ಆ ಕ್ಷಮಾಗುಣವನ್ನು ವೃದ್ಧಿ ಮಾಡ್ಕೊಂಡೇವಂದ್ರ ನಮ್ಮಲ್ಲಿ ಶ್ರೇಷ್ಠವಾದ ಕ್ಷಮಾಗುಣ ಅನ್ನುವಂಥದ್ದನ್ನ ಇಲ್ಲಿ ಸೇವಕನಿದ್ದಂತೆ ಅನ್ನುವಂಥದ್ದನ್ನ ಸಿದ್ಧಾರ್ಥ ಹೇಳ್ಕೊತ ಬಂದಾರ. ಆ ಸೇವಕ ಹೆಂಗ ಎಲ್ಲಾ ಕಾರ್ಯಗಳನ್ನು ಮಾಡ್ತಾನ ಹಂಗ ಕ್ಷಮಾಗುಣ ಇತ್ತವನಲ್ಲಿ ಎಲ್ಲಾ ಸಂಪತ್ತು ಅವನಲ್ಲಿ ಇರ್ತಾವ. ಅಂದ್ರ ಕ್ಷಮೆ, ದಮೆ, ತಿತಿಕ್ಷೆ ಎಲ್ಲಾ ಗುಣ ಇರ್ತಾವು ಅನ್ನುವಂತ ಹೇಳ್ಕೊತ ಬಂದಾರ. ಮತ್ತು ಕ್ಷಮೆ ಸದ್ಗುಣದ ಲಕ್ಷಣ. ಸದ್ಗುಣಗಳಂದ್ರೆ ಎಲ್ಲಾ ಗುಣಗಳಿಗಿಂತ ಶ್ರೇಷ್ಠವಾದ ಗುಣವುಳ್ಳವನು, ಸದ್ಗುಣ ಉಳ್ಳವನು ಅನ್ನುವಂಥದ್ದನ್ನ ಇದು ಕ್ಷಮೆ ಉಳ್ಳವನು ಅನ್ನುವಂಥದ್ದು ಹೇಳ್ಕೊತ ಬಂದಾರ. ಅದನ್ನೇ ಇಲ್ಲಿ ಅವರು ಕಟ್ಟಿಗೆ ಹೇಳ್ಕೊತ ಬಂದಾರ. ಇನ್ನ ಶಾಂತಿ ಎಂಬ ಸಕನ ಸರಸಮುಂಟು. ಶಾಂತಿ ಎಂಬ ಸಕನ ಸರಸಮುಂಟು ಅಂದ್ರೆ ಅಪತ್ಕಾಲದಲ್ಲಿ ಸುಖದಲ್ಲಿ ಒಂದು ಸ್ಥಿತಿಯಿಂದ ಇರುವುದೇನುಂಟು ಅಂದ್ರೆ ಇಲ್ಲಿ ಶಾಂತಿ ಎಂಬ ಸಕನ ಸರಸಮುಂಟು ಅಂದ್ರೆ ಇಲ್ಲಿ ತಿತಿಕ್ಷೆ ಉಳ್ಳವನು ಅನ್ನುವಂಥದ್ದನ್ನ ನಮ್ಮ ಸಟ್ ಸಂಪತ್ತಿ ಒಳಗೆ ಅದನ್ನು ಹೇಳ್ಕೊತ ಬಂದೇವಿ. ಕ್ಷಮೆ, ದಮೆ, ತಿತಿಕ್ಷೆ ಅಂತೇಳಿ. ತಿತಿಕ್ಷೆ ಉಳ್ಳವನ್ ಏನ್ ಮಾಡ್ತಾನಂದ್ರ ಒಮ್ಮೆ ಸುಖನೂ ಬರ್ತದ, ದುಃಖೂ ಬರ್ತದ, ಒಮ್ಮೆ ಮಾನನು ಆಕ್ಕದ, ಅಪಮಾನ ಆಕ್ಕದ, ಹಾನಿ ಆಕ್ಕದ, ವೃದ್ಧಿ ಆಕ್ಕದ, ಶರೀರ ಒಮ್ಮೆ ಆರೋಗ್ಯ ಇದ್ದಂಗ ಆಕ್ಕದ, ಒಮ್ಮೆ ಶರೀರ ಮಾನಸಿಕವಾಗಿ ಮಪ್ಪಾದಂಗ ಆಕ್ಕದ. ಅವು ಎಲ್ಲವೂ ಆದಾಗ ಯಾವನು ಸಮಾನತೆ ಇರಾಕ ಬರ್ತದ. ಇವ ಏನಪ್ಪಾ ಅಂದ್ರ ಇಲ್ಲಿ ಸಕನು ಅಂದ್ರ ಇಲ್ಲಿ ಸಕನ್ ಅಂದ್ರ ಭೂಮಿ, ಇಲ್ಲಿ ಸಕನು ಸರಸಮುಂಟು ಅಂದ್ರ ಆ ಭೂಮಿ ಮ್ಯಾಗ ನಾವು ಎಲ್ಲರೂ ಕೂಡ ಏನೇ ಮಾಡಿದ್ರು ಕೂಡ ಒಂದಾಕ್ ಮಾಡ್ತೇವಿ. ಅದಕ್ಕ ರಂಗೋಲಿ ಹಾಕಿ ಅದಕ್ಕ ಸಂಸ್ಕಾರ ಕೊಟ್ಟು ಪೂಜೆ ಮಾಡಿ ನಮಸ್ಕಾರ ಮಾಡ್ತೇವಿ. ಹಿಂಗೆಲ್ಲಾ ಮಾಡಿದ್ರು ಕೂಡ ಭೂಮಿ ತಾಯಿ ಹೆಂಗ ಸ್ಥಿತಿವಾಗಿರ್ತಾಳ ಹಂಗ ಇಲ್ಲಿ ಕೂಡ ಸ್ಥಿತಿಯಾದ ಶಾಂತಿ ಉಳ್ಳ ಮನುಷ್ಯನು ಕೂಡ ಯಾವಾಗಲೂ ಕೂಡ ಈಗ ಆರಾಮಾಗಿರ್ತಾನ ಅನ್ನುವಂಥದ್ದನ್ನ ಇಲ್ಲಿ ಒಂದು ದೃಷ್ಟಾಂತ ಮುಖಾಂತರ ಹೇಳ್ಕೊತ ಬಂದಾರ. ಅಪತ್ಕಾಲದಲ್ಲಿ ಸುಖದಲ್ಲಿ ಒಂದೇ ಸ್ಥಿತಿಯಿಂದ ಇರುವುದೇನುಂಟು ಅದು ಶಾಂತಿ ಅಂತ ಹೇಳ್ಸ್ಕೊಳ್ತದೆ. ಇಂಥ ಗುಣ ಎದ್ದಿತ್ತು ಅಂದ್ರೆ ಭೂಮಿ ತಾಯಿ ಅದ. ಹೆಂಗಂದ್ರೆ ನಾವು ಭೂಮಿ ಮೇಲೆ ಸಾರಿಸಿ ರಂಗೋಲಿ ಹಾಕಿ ಪೂಜಾಗಳನ್ನು ಮಾಡಿದ್ರು ಅದು ನನ್ನನ್ನು ಪೂಜಿಸ್ತಾರಂದ್ರೆ ಉಬ್ಬುವುದಿಲ್ಲ. ಅದೇ ಭೂಮಿ ಮೇಲೆ ಪವಿತ್ರವಾಗಿದ್ದ ಮಲಮೂತ್ರವನ್ನು ತ್ಯಾಗ ಮಾಡಿದ್ರೆ ಅದು ತೆಗ್ಗುವುದಿಲ್ಲ, ಕೇವಲ ಒಂದೇ ಸ್ಥಿತಿಯಲ್ಲಿ ಇರುತ್ತದೆ. ಇಂಥ ಶಾಂತಿ ಲಕ್ಷಣವನ್ನು ನಾವು ಕಲಿಯಬೇಕು. ಅದರಂತೆ ಮಿತ್ರನಾದರೂ ಸಹ ಸಂಕಟ ಕಾಲದಲ್ಲಿ ಸುಖದಲ್ಲೇ ಕೂಡಿಕೊಂಡೇ ಇರುತ್ತಾನೆ. ಅಂದ್ರೆ ಇಲ್ಲಿ
ಸಖನು ಅಂದ್ರೆ ಗೆಳೆಯ, ಮಿತ್ರ. ಆ ಮಿತ್ರ ಯಾವಾಗಲೂ ಹೊರಗೆ ದೃಷ್ಟಾಂತದೊಳಗ ಹೆಂಗ ಯಾವಾಗಲೂ ಅವನ ಆಪತ್ತು ಕಾಲಿ ಅವನ ಜೊತೆನೆ ಇರ್ತಾನ. ಏನೇ ಹೆಚ್ಚು ಕಮ್ಮ ಆದ್ರೂ ಕೂಡ ಅವನಲ್ಲಿ ಒಂದು ಹೆಂಗ ಒಂದೇ ಭಾವ ಇರ್ತದಲ್ಲ, ಅದಕ್ಕ ಭೂಮಿ ತಾಯಿಯನ್ನ ಆ ಸಖನಿಗೆ ಹೋಲಿಸ್ಕೋತ ಬಂದಾರ. ಅಂತ ಶಾಂತಿ ಎಂಬ ಗೆಳೆಯ ಉಂಟು ಅನ್ನುವಂಥದ್ದನ್ನ ಇಲ್ಲಿ ಅವ್ರು ಹೇಳುವ ಉದ್ದೇಶದ. ಮುಂದ ಗೆಳೆಯನೆಂದು ಓಡಿರಬಹುದು ಒಂದು ಮಿತ್ರತ್ವ ಮಿತ್ರರಲ್ಲಿ ಹೇಗಿರ್ಬೇಕು ಎಂದರೆ ಹಾಲು ನೀರಿನಂತೆ ಒಂದು ದೃಷ್ಟಾಂತ ಕೊಟ್ಟರೆ. ಗೆಳೆಯರು ಹೆಂಗಿರ್ಬೇಕು ಅಂದ್ರ, ಗೆಳೆಯರಲ್ಲಿ ಪ್ರೇಮ ಹೆಂಗಿರ್ಬೇಕು ಅಂದ್ರ ಹಾಲು ನೀರಿನಂಗ ಹಾಲ ನೀರು ಕುಡಿಸಿದ್ರೆ ಹೆಂಗ್ ಕೂಡ್ತದ, ಗೆಳೆಯರಲ್ಲಿ ಮಿತ್ರತ್ವ ಹೇಗಿರ್ಬೇಕು ಎಂದರೆ ಹಾಲು ನೀರಿನಂತೆ ಹಾಲಿನಲ್ಲಿ ನೀರು ಕುಡಿಸಿದ್ರೆ ಹಾಲು ನೀರು ಗುರುತು ಸಹ ಹತ್ತುವುದಿಲ್ಲ. ನೀರು ಕುಡಿದ ಹಾಲನ್ನು ಕಾಯಿಸಲಿಕ್ಕೆ ಕೊಂಡೋಲೆ ನೀರೆಲ್ಲವೂ ಸುಟ್ಟು ಹೋಗುತ್ತದೆ. ಹಾಗೆ ಹಾಲು ಸಹ ತಾನ ಗೆಳೆಯನ ಹೋದ ಅವನನ್ನು ಸಂಕಟ ಕಾಲದಲ್ಲಿ ಬಿಡುವುದು ಯೋಗ್ಯವಲ್ಲ. ಅವನು ಸಹಾಯಕ್ಕಾಗಿ ಹೋಗಬೇಕೆಂದು ಹಾಲು ಮೇಲೆ ಬಂದು ಉಕ್ಕಿ ಅದು ಬೆಂಕಿಯಲ್ಲಿ ಬೀಳುತ್ತದೆ. ಯಾವಾಗ ಹಾಲು ಉಕ್ಕುತ್ತದೆ, ನೀರು ಹಾಕಿರುವುದು ಹೆಂಗೆ ಹಾಕುತ್ತಾರೋ ಹಾಗೆ ನನ್ನ ಗೆಳೆಯನು ಬಂದನು, ಇನ್ನು ಮಾತ್ರ ನಾನು ಬೆಂಕಿಯಲ್ಲಿ ಬೀಳಬಾರದೆಂದು ಆಗುತ್ತಿದ್ದಂತೆ ಗೆಳತನವಿದ್ದರೆ ಹಾಲು ನೀರಿನಂತೆ ಗೆಳತನವಿರಬೇಕು. ಇಲ್ಲದೆ ಹೋದರೆ ಅದು ನಿಜವಾದ ಗೆಳತನ ಅಲ್ಲ. ಅಂತ ಶಾಂತಿ ಎಂಬ ಗೆಳೆಯನುಂಟು ಅನ್ನುವಂಥದ್ದು ನನ್ನ ಹಾಲಿನ ದೃಷ್ಟಾಂತ ಕೊಟ್ಟಾರ. ಹಾಲು ನೀರು ಕೂಡಿರ್ತದ, ಎರಡನ್ನ ಕೂಡಿಸಿ ನಾವು ಕಾಯಿಸಿದಾಗ ನೀರಿನ ಅಂಶ ಹೋಗ್ತದ. ಹಾಲು ಹೆಚ್ಚಾದಾಗ ಒಂದ್ ಹನಿ ಹಾಕಿದ್ರೆ ಹೆಂಗ ಹಾಲು ಕೂಗ್ತದ, ಹಂಗೆ ಗೆಳೆಯರಲ್ಲಿ ಮಿತ್ರತ್ವ ಕಷ್ಟ ಸುಖ ಬಂದಾಗೂ ಕೂಡ ಹೊಂದಾಣಿಕಾಡಿ ಹೋಗುವಂತ ಇಲ್ಲಿ ಗೆಳೆಯನುಂಟು ಅನ್ನುವಂಥದ್ದನ್ನ ಇಲ್ಲಿ ಇದೊಂದು ಹೇಳ್ಕೋತ ಬಂದಾರ. ಮುಂದ ಎರಡನೇ ನುಡಿಯೊಳಗ ಇನ್ನೂ ಶ್ರೇಷ್ಠ ಭಕ್ತಿ ಎಂಬ ತಾಯಿ ಉಂಟು, ಸತ್ಗುಣ ಎಂಬ ತಂದೆ ಉಂಟು, ಸತ್ಯವೆಂಬ ಮಗನುಂಟು, ನಂಬಿಕೆಯನ್ನು ಆಪ್ತ ಜನರ ಸೇವೆ ಉಂಟು, ಬುದ್ಧಿ ಎಂಬ ಮನೆಯುಂಟು, ಒಳ್ಳೆ ನಡತೆಯಿಂದ ಹೊಲ ಉಂಟು ಎಂಬ ಐದು ಮಾತುಗಳನ್ನ ಇಲ್ಲಿ ಮತ್ತೆ ಈ ಮುಂದಿನ ಇದರೊಳಗೆ ಹೇಳ್ಕೋತಾನ ಹೋಗ್ತಾರ. ಹಿಂಗ ಇಲ್ಲಿ 5 ಯೋಗಗಳನ್ನ ಇಂಥವ್ರಿಗೂ ಕೂಡ ಯೋಗಿಗಳನ್ನು ಈ ಪ್ರಪಂಚದಾಗಿದ್ದು ಹಿಂಗ ಅನುಕೂಲನ್ನ ಮಾಡ್ಕೊಂಡು ಅವರು ಯೋಗಿಗಳಾಗಿರ್ತಾರ ಅಂತೇಳಿ ಹೆಂಗ ದೃಷ್ಟಾಂತ ಕೊಟ್ಟು ಇಲ್ಲಿ ಸಿದ್ಧಾಂತವನ್ನು ಕುಂದಿರಿಸಿದ್ರು. ಹಂಗಿಲ್ಲಿ ಪ್ರಪಂಚದೊಳಗಿದ್ದು ಕೂಡ ಅವ ಯಾವಾಗಲೂ ಆತ್ಮನೊಳಗ ಬೆರೆತು ಹೆಂಗ ಆನಂದ ಆಗಿರ್ತಾನ ಅನ್ನುವಂಥದ್ದನ್ನ ಅಲ್ಲಿ ಒಂದು ದೃಷ್ಟಾಂತ ಕೊಟ್ಟು, ಹೆಂಡತಿ ಹೆಂಗ ಪ್ರೇಮ ಇರುವುದ್ರಾಗ ಎಬ್ರು ಕೂಡೇ ಹೋಗ್ತಾರ, ಹಂಗಿಲ್ಲಿ ದೇಹ ಮತ್ತು ಆತ್ಮದಾದಿಗಳನ್ನು ಕೂಡ ಹಂಗ ಪ್ರೇಮದಿಂದ ಇದ್ದು ದೇಹಾದಿಯವರುಗಳನ್ನು ಪ್ರೇಮದಿಂದ ಮಾಡ್ಕೋತ ಪ್ರೀತಿಯಿಂದ ಬದುಕಿ ಜೀವನ ಕಳೆದ್ರು ಅವರು ಕೂಡ ಹೋಗ್ತಾರ ಅನ್ನುವಂಥದ್ದನ್ನ ಯೋಗ ಬಹಳ ಶ್ರೇಷ್ಠವಾದದ್ದು ಅನ್ನುವಂಥದ್ದನ್ನ ಇಲ್ಲಿ ವೈರಾಗ್ಯ ಮತ್ತು ಶಾಂತಿ ಕ್ಷಮೆ ಇವು ಎಲ್ಲವನ್ನು ಕೂಡ ನಮ್ಮಲ್ಲಿ ಇರಬೇಕು. ಇದ್ರ ಮಾತ್ರ ಇಲ್ಲಿ ಪ್ರಪಂಚದಾಗ ಹಂಗ ಅನುಕೂಲ ಜನ ಇದ್ರೆ ಹೆಂಗ ನಮ್ ಪ್ರಪಂಚ ಚಂದ ಇರ್ತದ. ಹೆಂಡತಿ ಮಗನ ಮ್ಯಾಗ ಹೆಂಗ ಪ್ರೇಮ ಇದ್ರ ಅಲ್ಲಿ ಮಗ ನಮ್ಗೆ ಎಷ್ಟ ಅನುಕೂಲ ಆಗ್ತಾನ, ಹಂಗ ಮಗನಂತೆ ಇಲ್ಲಿ ಕೂಡ ಒಂದು ವೈರಾಗ್ಯ ಅಂದ್ ಇರಬೇಕು ಅನ್ನುವಂಥದ್ದು ಅನೇಕ ದೃಷ್ಟಾಂತ ಕೊಟ್ಟು ಇಲ್ಲಿ ತಿಳಿಸ್ಕೋತ ಬಂದ್ರು. ಅದರಂತೆ ನಾವು ಕೂಡ ಈಗ ಯೋಗ ಪ್ರತಿಪಾದನಾ ಸ್ಥಳ ಒಳಗೆ ಕೇಳ್ಕೋತ ಅದನ್ನ ಬೇರ್ಪಡಿಸಿ ಹಿಂಗ ಇರಾಕ್ ನಮಗೂ ಬರ್ತದ ಅನ್ನುವಂಥದ್ದು ಕ್ಷಮೆ ಚರ ಮಗ ಉಂಟು, ಶಾಂತಿ ಎಂಬ ಗೆಳೆಯ ಉಂಟು, ವಿರತಿ ಎಂಬ ಜನ ಉಂಟು, ಮತ್ತು ಅಗಲದ ಪಾರಿತೋಷ ಎಂಬ ಅಣಗನುಂಟು ಅನ್ನುವಂಥದ್ದನ್ನ ಇಲ್ಲಿ 5 ರೀತಿಯಿಂದ ತಿಳಿಸ್ಕೋತ ಬಂದಾರ. ವರವಿದ್ಯೆ ಎಂಬ ಕುಲ, ಪರಿತೋಷ ಎಂಬ ಮೋಹ, ವಿರತಿ ಎಂಬ ಅನುಕೂಲ ಜನ, ಚರ ಅಂದ್ರೆ ಕ್ಷಮೆ ಎಂಬ ಚರನುಂಟು, ಶಾಂತಿ ಎಂಬ ಸರಸ ಉಂಟು ಅನ್ನುವಂತ 5 ಮಾತುಗಳನ್ನ ಇಲ್ಲಿ ಹೇಳ್ಕೋತ ಬಂದಾರ. ಹಂಗ 5 ಮಾತುಗಳನ್ನ ನಾವು ಬೇರ್ಪಡಿಸಿ ಹಿಂಗ ಯೋಗದೊಳಗ ಇವು ಸಂಪಾದನೆ ಮಾಡ್ಕೊಳ್ಳೋದು. ಈ ಸಂಪಾದನೆ ಮಾಡ್ಕೊಂಡೇವ್ ಅಂದ್ರ ನಮಗೂ ಕೂಡ ಯೋಗ ಆಗ್ತದ ಅನ್ನುವಂಥದ್ದನ್ನ ನನ್ನೊಂದ್ 2 ಮಾತುಗಳನ್ನ ಏನೋ ಹೆಚ್ಚು ಕಮ್ಮಿ ಆಗ್ತಾವು, ತಾವೆಲ್ಲರೂ ನನ್ನನ್ನ ಕ್ಷಮಿಸ್ತೀರಿ ಅಂತೇಳಿ ನನ್ನೊಂದ್ 2 ಮಾತುಗಳನ್ನ ಸಿದ್ಧಾರೂಢ ಪಾದಕ್ಕೆ ಅರ್ಪಿಸಿ ಮುಕ್ತಾಯ ಮಾಡ್ತೇನ್ರಿ. ಇನ್ನೂ ಅನೇಕ ಮಂದಿ ಅದಾರ, ಇನ್ನೂ ಸ್ವಲ್ಪ ನಿಧಾನ ಹೋಗ್ಲಿ. ಇವತ್ತು 1 ನುಡಿ, ನಾಳಿಗ್ 1 ನುಡಿ, 2 ದಿನದಾಗ ಇದನ್ನು ಮುಗಿಸ್ಕೋತ ಹೋಗೋಣ. ಅದಕ್ಕ ಏನೋ ದೌಡೆ ಮುಗಿಸಿದ್ರಲ್ಲ ಅಂತಲ್ಲ, ಇನ್ನೊಂದಿಷ್ಟು 3 ಮುಗಿಸಿ ದೌಡ್ ಹೊಕ್ಕಿದ್ದೇವಂತನು ಹಿಂಗ್ ಬೇಡ. ಆದಷ್ಟು ನಿಧಾನವಾಗಿ ಕೇಳ್ಕೊತ ತಿಳ್ಕೊಂಡ್ ಹೋಗೋಣ. ಮತ್ತೊಬ್ಬರು ಬಾಯಲ್ಲಿ ಕೇಳಿದ್ರ ಮತ್ತಿಷ್ಟು ಗಟ್ಟಿ ಆಗ್ತದ ಅನ್ನುವಂಥದನ್ನ ಎಲ್ಲರೂ ಕೂಡ ಗ್ರಂಥದ ಆಧಾರ ಮೇಲೆ ಇಟ್ಕೊಂಡೇ ಮಾತಾಡುದು, ಎಲ್ಲರೂ ಅದನ್ನೇ ಮಾತಾಡುದು, ಎಲ್ಲರಿಗೂ ಗಟ್ಟಿ ಆಗ್ತದ. ಹೆಂಗ ವೈರಾಗ್ಯಕ್ ಮಹತ್ವ ಅದ, ನಾವ್ ಮಕ್ಳ ಮ್ಯಾಗ ಹೆಂಗ ಮೋಹ ಇರ್ತೇವಿ,
ಹಂಗ ಎಲ್ಲವೂ ಕೂಡ ಇದರಲ್ಲಿ ನಾವು ಬೆಳೆಸ್ಕೊಂಡು ಹೋದೇವಂದ್ರ ನಮಗೂ ಕೂಡ ಯೋಗ ಆಗ್ತದ ಅನ್ನುವಂಥದ್ದನ್ನ ಇದು ಹೇಳುವ ಒಟ್ಟಾರೆ ಪ್ರಪಂಚಕರು ಕೂಡ ಪ್ರಪಂಚದಾಗಿದ್ದು ಯೋಗವನ್ನ ಮಾಡಿ ಆತ್ಮನನ್ನ ಯಾವಾಗಲೂ ಈ ಮನಸ್ಸನ್ನ ಆತ್ಮನಲ್ಲಿ ಬೆರೆಸಿ ಗುರು ಸುಖದಿಂದ ಇರ್ತಾರ ಅನ್ನುವಂಥದ್ದನ್ನ ಇಲ್ಲಿ ನಾವು ಕೂಡ ಪ್ರಪಂಚಕರು ಕೂಡ ಸುಖದಿಂದ ಇರ್ಬೇಕಾದ್ರೆ ಇಂಥ ಸಂಪತ್ತು ಯೋಗವನ್ನ ನಾವು ತಿಳ್ಕೋಬೇಕಾಗ್ತದ ಅನ್ನುವಂಥದ್ದನ್ನ ನನ್ನ ಒಂದೆರಡು ಮಾತುಗಳನ್ನ ಮತ್ತೊಮ್ಮೆ ಸದ್ಗುರು ಸಿದ್ಧಾರ್ಥ ಪಾದಕರ್ಪಿಸಿ ಮುಕ್ತ ಮಾಡ್ತೀನಿ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಓಂ ನಮಃ ಶಿವಾಯ. ಓಂ ನಮಃ ಶಿವಾರಿ. ಓಂ ನಮಃ ಶಿವಾರಿ. ನಮ್ಮ ಪೂಜ್ಯರಾದ ಉಣ್ಣಿಮಠ ಪೂಜ್ಯರು ಕೂಡ ತಮ್ಮ ಅನಿಸಿಕೆಗಳನ್ನ ಹಂಚಿಕೋಬೇಕು ಅಂತೇಳಿ ಅವ್ರಲ್ಲಿ ಕೇಳ್ಕೊತೀನಿ. ಓಂ ನಮಃ ಶಿವಾರಿ. ಓಂ ನಮಃ ಶಿವಾಯ. ಪದ್ರಿ ಗುರುಗಳ ಎಷ್ಟನೇ ಪದ್ರಿ? ಎರಡನೇ ಪದಾರಿ. ನಿನ್ನೆ ಒಂದೇ ಪದ ಮುಗಿಸ್ಕೊಂಡು ಇವತ್ತು ಎರಡನೇ ಪದದೊಳಗ ಬಂದೇವ್ರಿ. ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಅಖಂಡ ಮಂಡಲಾಕಾರಂ ವ್ಯಾಪ್ತಮೇನ ಚರಾಚರಂ ತತ್ವದರ್ಶಿತಮೇನ ತಸ್ಮೈ ಶ್ರೀ ಗುರುವೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಪ್ರಾತಸ್ಮರಣೀಯರಾಗಿರ್ತಕ್ಕಂಥ ಶುದ್ಧ ದ್ವೈತ ಚಕ್ರವರ್ತಿ ಸಾರ್ವಭೌಮ ಸಿದ್ಧಾರೂಢ ಮಹಾಸ್ವಾಮಿಗಳ ಚರಣಾರವಿಂದಗಳ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸಿ ಹಾಗೂ ಗ್ರಂಥಕರ್ತರಾಗಿರ್ತಕ್ಕಂಥ ಶ್ರೀಮನ್ಯ ಜಿಗುಣ ಶಿವಯೋಗಿಗಳ ಚರಣಾರವಿಂದಗಳ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸಿ ಹಾಗೂ ಈ ಗ್ರಂಥಕ್ಕೆ ಟೀಕಾ ತಾತ್ಪರ್ಯವನ್ನು ಬರೆದಿರ್ತಕ್ಕಂಥ ರುದ್ರೇಶ್ವರ ಬಾಗಲಕೋಟೆ ಚಿಕ್ಕರಾಮರವರ ಚರಣಾರವಿಂದಗಳ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸಿ ಹಾಗೂ ಆನ್ಲೈನ್ ಮೇಲೆ ಸತ್ಸಂಗವನ್ನು ನಡೆಸಿಕೊಂಡು ಬಂದಿರತಕ್ಕಂಥ ಪೂಜ್ಯರಾಗಿರ್ತಕ್ಕಂಥ ಶಂಕರಾನಂದ ಪೂಜ್ಯರಲ್ಲಿ ಅನಂತ ಕೋಟಿ ಪ್ರಣಾಮಗಳನ್ನ ಸಮರ್ಪಿಸಿ ಹಾಗೂ ಈ ಸತ್ಸಂಗದಲ್ಲಿ ಭಾಗಿಗಳಾಗಿರ್ತಕ್ಕಂಥ ಮಹಾತ್ಮರೇ ಪುಣ್ಯಾತ್ಮರೇ ಪುಣ್ಯ ಜೀವಿಗಳೇ ಮಾತೆಯರೇ ಅಕ್ಕನ ಬಳಗದವರೇ ತಮ್ಮೆಲ್ಲರ ಅಂತರಾತ್ಮ ಚಿಜ್ಯೋತಿಗೆ